ಇಲ್ಲದವರು ದುಃಖಿಗಳಾಗಿದ್ದಾರೆ. ಮಧುರ ಮಕ್ಕಳೇ, ವಿಶ್ವದ ಸರ್ವ ಆತ್ಮಗಳು ಬುದ್ಧಿ ಇಲ್ಲದವರು ದುಃಖಿಗಳಾಗಿದ್ದಾರೆ. ನೀವು ಅವರ ಮೇಲೆ ಉಪಕಾರ ಮಾಡಿ. ನೀವು ಅವರ ಮೇಲೆ ಉಪಕಾರ ಮಾಡಿ. ತಂದೆಯ ಪರಿಚಯ ಕೊಟ್ಟು ಖುಷಿಯಲ್ಲಿ ತನ್ನಿ. ತಂದೆಯ ಪರಿಚಯ ಕೊಟ್ಟು ಖುಷಿಯಲ್ಲಿ ತನ್ನಿ. ಅವರ ಕಣ್ಣನ್ನು ತೆರೆಯಿರಿ. ಅವರ ಕಣ್ಣನ್ನು ತೆರೆಯಿರಿ. ವಿಶ್ವದಲ್ಲಿ ಸರ್ವ ಆತ್ಮಗಳು ಬುದ್ಧಿ ಇಲ್ಲದವರು ದುಃಖಿಗಳಾಗಿ ಬಿಟ್ಟಿದ್ದಾರೆ. ಅದಕ್ಕಾಗಿ ನೀವು ಅವರ ಮೇಲೆ ಉಪಕಾರ ಮಾಡಬೇಕು. ತಂದೆಯ ಪರಿಚಯ ಕೊಟ್ಟು ಖುಷಿಯಲ್ಲಿ ತರಬೇಕು ಅಂತಾರೆ ಬಾಬಾ. ಅವರ ಕಣ್ಣನ್ನ ತೆರೆಸಬೇಕು ಅಂತಾರೆ ಬಾಬಾ. ಪ್ರಶ್ನೆ ಕೇಳ್ತಾ ಇದ್ದಾರೆ ಬಾಬಾ, ಯಾವುದೇ ಸೇವಾ ಕೇಂದ್ರದ ವೃದ್ಧಿಗೆ ಆಧಾರವೇನಾಗಿದೆ? ಯಾವುದೇ ಸೇವಾ ಕೇಂದ್ರದ ವೃದ್ಧಿಗೆ ಆಧಾರ ಏನಾಗಿದೆ? ಉತ್ತರ ತಿಳಿಸ್ತಾರೆ ಬಾಬಾ, ನಿಸ್ವಾರ್ಥ ಸತ್ಯ ಹೃದಯದ ಸೇವೆ. ನಿಸ್ವಾರ್ಥ ಸತ್ಯ ಹೃದಯದ ಸೇವೆ. ನಿಮಗೆ ಸೇವೆಯಲ್ಲಿ ಸದಾ ಆಸಕ್ತಿ ಇದ್ದರೆ, ನಿಮಗೆ ಸೇವೆಯಲ್ಲಿ ಸದಾ ಆಸಕ್ತಿ ಇದ್ದರೆ ಹುಂಡಿ ತುಂಬುತ್ತಿರುತ್ತದೆ. ಹುಂಡಿ ತುಂಬುತ್ತಿರುತ್ತದೆ. ಎಲ್ಲಿ ಸೇವೆ ಇರುತ್ತದೆಯೋ ಅಲ್ಲಿ ಪ್ರಬಂಧ ಮಾಡಬೇಕು. ಎಲ್ಲಿ ಸೇವೆ ಇರುತ್ತದೆಯೋ ಅಲ್ಲಿ ಪ್ರಬಂಧ ಮಾಡಬೇಕು. ಯಾರಿಂದಲೂ ಬೇಡಬಾರದು. ಯಾರಿಂದಲೂ ಬೇಡಬಾರದು. ಬೇಡುವುದಕ್ಕಿಂತ ಸಾಯುವುದು ಲೇಸು. ಬೇಡುವುದಕ್ಕಿಂತ ಸಾಯುವುದು ಲೇಸು. ಎಲ್ಲವೂ ತಾನಾಗಿಯೇ ಬರುತ್ತದೆ. ಎಲ್ಲವೂ ತಾನಾಗಿಯೇ ಬರುತ್ತದೆ. ಹೊರಗಿನ ಜಗತ್ತಿನವರಂತೆ ನೀವು ಹೊರಗಿನ ಜಗತ್ತಿನವರಂತೆ ಚಂದ ಸೇರಿಸಬಾರದು. ಬೇಡುವುದರಿಂದ ಸೇವಾ ಕೇಂದ್ರ ಸಂಪನ್ನವಾಗುವುದಿಲ್ಲ. ಬೇಡುವುದರಿಂದ ಸೇವಾ ಕೇಂದ್ರ ಸಂಪನ್ನವಾಗುವುದಿಲ್ಲ, ವೃದ್ಧಿಯಾಗುವುದಿಲ್ಲ. ಆದ್ದರಿಂದ ಬೇಡದೆ ಸೇವಾ ಕೇಂದ್ರವನ್ನು ವೃದ್ಧಿ ಮಾಡಬೇಕು. ಆದ್ದರಿಂದ ಬೇಡದೆ ಸೇವಾ ಕೇಂದ್ರವನ್ನು ವೃದ್ಧಿ ಮಾಡಬೇಕು. ಬಾಬಾ ಪ್ರಶ್ನೆ ಕೇಳಿದ್ರು, ಯಾವುದೇ ಸೇವಾ ಕೇಂದ್ರದ ವೃದ್ಧಿಗೆ ಆಧಾರ ಏನು ಅಂತ. ಉತ್ತರ ತಿಳಿಸಿದ್ರು ಬಾಬಾ,
ನಿಸ್ವಾರ್ಥ ಮತ್ತು ಸತ್ಯ ಹೃದಯದ ಸೇವೆ ಇರಬೇಕು ಅಂತ ಹೇಳಿದ್ರು ಬಾಬಾ. ನಿಮಗೆ ಸೇವೆಯಲ್ಲಿ ಸದಾ ಆಸಕ್ತಿ ಇದ್ದರೆ ಹುಂಡಿ ತನ್ನಷ್ಟಕ್ಕೆ ತಾನೇ ತುಂಬುತ್ತೈತೆ ಅಂತ ಹೇಳಿದ್ರು ಬಾಬಾ. ಎಲ್ಲಿ ಸೇವೆ ಇರುತ್ತದೆಯೋ ಅಲ್ಲಿ ಪ್ರಬಂಧ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಎಲ್ಲೆನ್ನ ಸೇವೆ ಇದ್ದಾಗ ಅಲ್ಲಿ ಪ್ರಬಂಧ ಮಾಡಬೇಕು, ಯಾರಿಂದಲೂ ಬೇಡಬಾರದು ಅಂತಾರೆ ಬಾಬಾ. ಬೇಡುವುದಕ್ಕಿಂತ ಸಾಯುವುದು ಲೇಸು ಅಂತ ಹೇಳಿದ್ರು ಬಾಬಾ. ಎಲ್ಲವೂ ತಾನಾಗಿಯೇ ಬರುತ್ತದೆ, ನೀವು ಹೊರಗಿನ ಜಗತ್ತಿನವರಂತೆ ಚಂದ ಸೇರಿಸಬಾರದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬೇಡುವುದರಿಂದ ಸೇವಾ ಕೇಂದ್ರ ಸಂಪನ್ನ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ವೃದ್ಧಿ ಕೂಡ ಆಗೋದಿಲ್ಲ. ಅದರಿಂದ ಬೇಡದೆ ಸೇವಾ ಕೇಂದ್ರವನ್ನು ವೃದ್ಧಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಓಂ ಶಾಂತಿ. ಆತ್ಮಿಕ ಮಕ್ಕಳು ಇಲ್ಲಿ ಕುಳಿತಿದ್ದೀರಿ ಹಾಗೂ ಬುದ್ಧಿಯಲ್ಲಿ ಈ ಜ್ಞಾನವಿದೆ. ನಾವು ಆರಂಭದಲ್ಲಿ ಹೇಗೆ ಮೇಲಿಂದ ಬರುತ್ತೇವೆ? ಬಾಬಾ ಹೇಳ್ತಾ ಇದ್ದಾರೆ, ನಾವು ಮಕ್ಕಳಲ್ಲಿ ಕುಂತಿದ್ದೀವಿ, ನಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಇದೆ. ನಾವು ಆರಂಭದಲ್ಲಿ ಹೇಗೆ ಮೇಲಿಂದ ಕೆಳಗೆ ಬರ್ತೀವಿ ಅಂತ ನಿಮ್ಮ ಬುದ್ಧಿಯಲ್ಲಿದೆ ಅಂತಾರೆ ಬಾಬಾ. ವಿಷ್ಣುವಿನ ಅವತರಣೆಯ ಆಟವನ್ನು ತೋರಿಸುತ್ತಾರೆ. ವಿಮಾನದಲ್ಲಿ ಕುಳಿತು ವಿಷ್ಣುವು ಮೇಲಿಂದ ಇಳಿಯುತ್ತಾನೆ. ನೀವು ಮಕ್ಕಳು ತಿಳಿದಿದ್ದೀರಿ, ಅವತಾರ ಮೊದಲಾದವುಗಳೆಲ್ಲವೂ ತೋರಿಸುವುದು ತಪ್ಪಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ, ಅಲ್ಲಿ ವಿಷ್ಣುವಿನ ಅವತಾರನ ತೋರಿಸುವಾಗ ವಿಮಾನದಲ್ಲಿ ಕುಂತ್ಕೊಂಡು ವಿಷ್ಣು ಮೇಲಿಂದ ಇಳಿದು ಬಂದಾನೆ ಅಂತ ತೋರಿಸ್ತಾರೆ. ಆದ್ರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಅವತಾರ ಮೊದಲಾದವುಗಳೆಲ್ಲ ತೋರಿಸುವುದು ತಪ್ಪಾಗಿದೆ ಅಂತಾರೆ ಬಾಬಾ. ಈಗ ನೀವು ತಿಳಿದುಕೊಂಡಿದ್ದೀರಿ, ನಾವು ಆತ್ಮರು ಮೂಲತಃ ಎಲ್ಲಿದ್ದವರು ಕೇಳ್ತಾರೆ ಬಾಬಾ. ನಾವು ಮೂಲತಃ ಎಲ್ಲಿದ್ದವರು, ಹೇಗೆ ಮೇಲಿಂದ ಮತ್ತೆ ಇಲ್ಲಿಗೆ ಬರುತ್ತೇವೆ, ಹೇಗೆ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿ ಪತಿತರಾಗುತ್ತೇವೆ? ಬಾಬಾ ಕೇಳ್ತಾ ಇದ್ದಾರೆ, ನೀವು ತಿಳ್ಕೊಂಡಿದ್ದೀರಿ, ನಾವು ಮೂಲತಃ ಎಲ್ಲಿಂದ ಬಂದೀವಿ, ಮೇಲಿಂದ ಇಲ್ಲಿಗೆ ಬರ್ತೀವಿ, ಮತ್ತೆ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿ ಪತಿತರಾಗ್ತೀವಿ ಅಂತ ನೀವು ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ಈಗ ತಂದೆ ಮತ್ತೆ ಪವಿತ್ರ ಮಾಡುತ್ತಾರೆ. ಬಾಬಾ ಬಂದಿವಾಗ ಮತ್ತೆ ನಮ್ಮನ್ನ ಪವಿತ್ರ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಾದ ನಿಮ್ಮ ಬುದ್ಧಿಯಲ್ಲಿ ಅಗತ್ಯವಾಗಿ ಇದು ಇರಬೇಕು ಅಂತಾರೆ ಬಾಬಾ. ಬಾಬಾನೇ ಬಂದು ನಮ್ಮನ್ನ ಪವಿತ್ರ ಮಾಡ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳಾದ ನಮ್ಮ ಬುದ್ಧಿಯಲ್ಲಿ ಅಗತ್ಯವಾಗಿ ಇರಬೇಕು ಅಂತಾರೆ ಬಾಬಾ. ನಾವು 84 ಜನ್ಮಗಳಲ್ಲಿ ಹೇಗೆ ಸುತ್ತಾಡುತ್ತೇವೆ, ಇದು ಸ್ಮೃತಿಯಲ್ಲಿರಬೇಕು ಅಂತಾರೆ ಬಾಬಾ. ತಂದೆಯೇ ನೀವು ಹೇಗೆ 84 ಜನ್ಮಗಳು ಪಡೆಯುತ್ತೀರೆಂದು ತಿಳಿಸುತ್ತಾರೆ. ಬಾಬಾನೇ ಬಂದು ನಮ್ಮ 84 ಜನ್ಮಗಳನ್ನು ಪಡಿತೀವಿ ಅಂತ ತಿಳಿಸಿಕೊಟ್ಟಿದ್ದಾರೆ. ಕಲ್ಪದ ಆಯುಷನ್ನು ಬಹಳ ವಿಸ್ತಾರ ಮಾಡಿರುವ ಕಾರಣ ಈ ಸಹಜ ಮಾತನ್ನು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ. ಅದರಿಂದ ಇದನ್ನು ಅಂಧಶ್ರದ್ಧೆ ಎಂದು ಕರೆಯಲಾಗುವುದು ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಕಲ್ಪದ ಆಯುಷನ್ನು ಲಕ್ಷಾಂತರ ವರ್ಷ ಅಂತ ಹೇಳಿಬಿಟ್ರು. ಆದ ಕಾರಣ ಇದು ಅಂಧಶ್ರದ್ಧೆ ಅಂತಾರೆ ಬಾಬಾ. ಉಳಿದ ಎಲ್ಲಾ ಧರ್ಮಗಳು ಹೇಗೆ ಸ್ಥಾಪನೆಯಾಗುತ್ತದೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ. ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಪಾತ್ರವನ್ನು ಅಭಿನಯಿಸುತ್ತಾ ಈಗ ಅಂತ್ಯದಲ್ಲಿ ಬಂದು ತಲುಪಿದ್ದೇವೆಂದು ಈಗ ನೀವು ತಿಳಿದುಕೊಂಡಿದ್ದೀರಿ. ಈಗ ಮತ್ತೆ ಹಿಂತಿರುಗಿ ಹೋಗುತ್ತೇವೆ. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಬುದ್ಧಿಯಲ್ಲಿ ಇವಾಗ ನಾವು ಪುನರ್ಜನ್ಮಗಳನ್ನು ತೆಗೆದುಕೊಳ್ತಾ ಪಾತ್ರವನ್ನು ಅಭಿನಯಿಸ್ತಾ ಈಗ ಅಂತ್ಯದಲ್ಲಿ ಬಂದು ತಲುಪಿಬಿಟ್ಟಿದ್ದೀವಿ. ಈಗ ತಿಳಿದುಕೊಂಡಿದ್ದೀರಿ, ಈಗ ನಾವು ಮತ್ತೆ ವಾಪಸ್ಸು ಹಿಂತಿರುಗಿ ಮನೆಗೆ ಹೋಗ್ಬೇಕು. ಈ ಜ್ಞಾನವು ನೀವು ಮಕ್ಕಳಿಗಾಗಿಯೇ ಇದೆ ಅಂತಾರೆ ಬಾಬಾ. ಪ್ರಪಂಚದಲ್ಲಿ ಯಾರೂ ಸಹ ಈ ಜ್ಞಾನವನ್ನು ತಿಳಿದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಜಗತ್ತಿನವರಿಗೆ ಯಾರಿಗೂ ಕೂಡ ಈ ಜ್ಞಾನ ತಿಳಿದುಕೊಂಡಿಲ್ಲ. 5000 ವರ್ಷಗಳ ಹಿಂದೆ ಸ್ವರ್ಗವಿತ್ತೆಂದು ಹೇಳುತ್ತಾರೆ, ಆದರೆ ಇದನ್ನು ಸ್ವಲ್ಪವೂ ತಿಳಿದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. 5000 ವರ್ಷಗಳ ಹಿಂದೆ ಸ್ವರ್ಗ ಇತ್ತು ಅಂತ ಹೇಳ್ತಾರೆ, ಆದರೆ ಅದರ ಬಗ್ಗೆ ಸ್ವಲ್ಪ ಕೂಡ ಅವರು ತಿಳಿದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು, ಆದರೆ ಇದನ್ನು ಸ್ವಲ್ಪವೂ ತಿಳಿದುಕೊಂಡಿಲ್ಲ. ನಾವು ಸಹ ಮೊದಲು ತಿಳಿದುಕೊಂಡಿರಲಿಲ್ಲ ಎಂಬುದು ನೀವೇ ತಿಳಿದುಕೊಂಡಿದ್ದೀರಿ ಅಂತಾರೆ ಬಾಬಾ. ಬಾಬಾ ಬಂದು ತಿಳಿಸೋವರೆಗೆ ನಮಗೆ ಕೂಡ ಗೊತ್ತಿರಲಿಲ್ಲ. ಅನ್ಯ ಧರ್ಮದವರು ತಮ್ಮ ಧರ್ಮಸ್ಥಾಪಕನನ್ನೇ ತಿಳಿದುಕೊಂಡಿರುವುದಿಲ್ಲವೇನು ಕೇಳ್ತಾರೆ ಬಾಬಾ. ಬೇರೆ ಧರ್ಮದವರು
ತಮ್ಮ ಧರ್ಮಸ್ಥಾಪಕ ಯಾರು ಅಂತ ಅವರು ತಿಳಿದುಕೊಂಡಿಲ್ಲೇನು? ಈಗ ತಿಳಿದಿರುವವರು ಹಾಗೂ ಜ್ಞಾನ ಸಂಪನ್ನರಾಗಿದ್ದೀರಿ. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಅದಕ್ಕಾಗಿ ನೀವು ಜ್ಞಾನ ಸಂಪನ್ನರಾಗಿದ್ದೀರಿ ಅಂತಾರೆ ಬಾಬಾ. ಪ್ರಪಂಚದಲ್ಲಿರುವವರೆಲ್ಲರೂ ತಿಳುವಳಿಕೆ ಇಲ್ಲದವರಾಗಿದ್ದಾರೆ. ನಾವು ಎಷ್ಟೊಂದು ಬುದ್ಧಿವಂತರಾಗಿದ್ದೆವು, ಈಗ ಮತ್ತೆ ಬುದ್ಧಿ ಇಲ್ಲದವರಾಗಿದ್ದೇವೆ, ಮತ್ತೆ ಈಗ ತಿಳುವಳಿಕೆ ಇಲ್ಲದ ಅಪರಿಚಿತರಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ನಾವ್ ಈ ರೀತಿ ಎಷ್ಟೊಂದು ಬುದ್ಧಿವಂತರಾಗಿದ್ವಿ ಸತ್ಯತ್ರೇತಾಯುಗದಲ್ಲಿದ್ದಾಗ, ಈಗ ಮತ್ತೆ ಬುದ್ಧಿ ಇಲ್ಲದವರಾಗಿವಿ, ಮತ್ತೆ ಈಗ ತಿಳುವಳಿಕೆ ಇಲ್ಲದ ಅಪರಿಚಿತರಾಗಿಬಿಟ್ಟಿದ್ದೀವಿ. ನಾವು ಏನನ್ನೋದೇ ನಮಗೆ ಗುರ್ತಿಲ್ಲದಷ್ಟು ಅಪರಿಚಿತರಾಗಿಬಿಟ್ಟಿವಿ ಅಂತಾರೆ ಬಾಬಾ. ಮನುಷ್ಯರಾಗಿದ್ದು ಅಥವಾ ಪಾತ್ರಧಾರಿಗಳಾಗಿದ್ದು ನಾವು ತಿಳಿದುಕೊಂಡಿರಲಿಲ್ಲ ಅಂತಾರೆ ಬಾಬಾ. ನೋಡಿ, ಜ್ಞಾನದ ಪ್ರಭಾವ ಹೇಗಿದೆ ಎಂಬುದನ್ನು ನೀವು ಮಾತ್ರ ತಿಳಿದುಕೊಂಡಿದ್ದೀರಿ. ಅದರಿಂದ ಮಕ್ಕಳ ಆಂತರ್ಯದಲ್ಲಿ ಎಷ್ಟೊಂದು ಗದ್ಗದಿತವಾಗಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಜ್ಞಾನದ ಪ್ರಭಾವ ನೋಡ್ರಿ, ನಾವು ಮಕ್ಕಳಿಗೆ ಮಾತ್ರ ತಿಳಿದಿದೆ ಅಲ್ವಾ, ಅದಕ್ಕಾಗಿ ಮಕ್ಕಳ ಆಂತರ್ಯದಲ್ಲಿ ಎಷ್ಟೊಂದು ಗದ್ಗದಿತ ಆಗ್ಬೇಕು, ಖುಷಿ ಆಗ್ಬೇಕು ಅಂತಾರೆ ಬಾಬಾ. ಧಾರಣೆಯಾದಾಗ ಆಂತರ್ಯದಲ್ಲಿ ಖುಷಿ ಆಗುತ್ತದೆ. ಈ ಜ್ಞಾನ ನಮಗೆ ಧಾರಣೆ ಆದಾಗ ಮಾತ್ರ ನಮ್ಮ ಆಂತರ್ಯದಲ್ಲಿ ಖುಷಿ ಆಗುತ್ತದೆ ಅಂತಾರೆ ಬಾಬಾ. ನಾವು ಪ್ರಾರಂಭದಲ್ಲಿ ಹೇಗೆ ಬಂದು ಈಗ ಶೂದ್ರ ಕುಲದಿಂದ ಬ್ರಾಹ್ಮಣ ಕುಲದಲ್ಲಿ ಪರಿವರ್ತನೆಯಾದೆವೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ನಾವು ಶೂದ್ರ ಕುಲದವರು ಬ್ರಾಹ್ಮಣ ಕುಲದಲ್ಲಿ ಪರಿವರ್ತನೆ ಆದೀವಂತ ಈಗ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಅಂತಾರೆ ಬಾಬಾ. ಈ ಸೃಷ್ಟಿ ಚಕ್ರವು ಹೇಗೆ ತಿರುಗುತ್ತದೆ ಎಂಬುದನ್ನು ನಿಮ್ಮ ವಿನಃ ಬೇರೆ ಯಾರೂ ತಿಳಿದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆಂತರ್ಯದಲ್ಲಿ ಜ್ಞಾನದ ನೃತ್ಯ ಮಾಡಬೇಕಾಗಿದೆ. ಈ ಸೃಷ್ಟಿ ಚಕ್ರದ ಜ್ಞಾನ ನಾವು ಮಕ್ಕಳ ವಿನಃ ಬೇರೆ ಯಾರೂ ತಿಳಿದುಕೊಂಡಿಲ್ಲ ಅಂತ ನಮ್ಮ ಆಂತರ್ಯದಲ್ಲಿ ಈ ಜ್ಞಾನದ ನೃತ್ಯವನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆಯು ನಮಗೆ ಎಷ್ಟೊಂದು ಅದ್ಭುತವಾದ ಜ್ಞಾನವನ್ನು ಕೊಡುತ್ತಾರೆ. ಈ ಜ್ಞಾನದಿಂದ ನಾವು ನಮ್ಮ ಆಸ್ತಿಯನ್ನು ಪಡೆಯುತ್ತೇವೆ. ರಾಜಯೋಗದಿಂದ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆಂದು ಬರೆಯಲ್ಪಟ್ಟಿದೆ, ಆದರೆ ಸ್ವಲ್ಪವೂ ತಿಳಿದುಕೊಳ್ಳಲು ಬರುತ್ತಿರಲಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಈ ಜ್ಞಾನ ಎಷ್ಟೊಂದು ಅದ್ಭುತವಾಗಿದೆ. ಈ ಜ್ಞಾನದಿಂದ ಬಾಬಾ ನಮಗೆ ಆಸ್ತಿಯನ್ನು ಕೊಡ್ತಾರೆ. ರಾಜಯೋಗದಿಂದ ರಾಜರಿಗೂ ರಾಜರನ್ನಾಗಿ ಮಾಡ್ತೀನಿ ಅಂತ ಬರೆಯಲ್ಪಟ್ಟಿತ್ತು ಭಗವದ್ಗೀತೆಯಲ್ಲಿ, ಆದರೆ ಅದರ ಅರ್ಥ ನಮಗೆ ತಿಳಿದುಕೊಂಡಿರ್ಲಿಲ್ಲ ಅಂತಾರೆ ಬಾಬಾ. ಸ್ವಲ್ಪವೂ ತಿಳಿದುಕೊಳ್ಳಲು ಬರುತ್ತಿರಲಿಲ್ಲ ಅಂತಾರೆ ಬಾಬಾ. ಈಗ ಬುದ್ಧಿಯಲ್ಲಿ ಎಲ್ಲಾ ರಹಸ್ಯಗಳು ತಿಳಿದು ಬಂದಿದೆ ಅಂತಾರೆ ಬಾಬಾ. ನಾವು ಶೂದ್ರರಿಂದ ಈಗ ಅಂದರೆ ಬ್ರಾಹ್ಮಣರಾಗುತ್ತೇವೆ. ಈ ಮಂತ್ರವು ಬುದ್ಧಿಯಲ್ಲಿದೆ ಅಂತಾರೆ ಬಾಬಾ. ನಾವೇ ಬ್ರಾಹ್ಮಣರು, ಸೋ ದೇವತಾ ಆಗುತ್ತೇವೆ. ಶೂದ್ರರಿಂದ ಬ್ರಾಹ್ಮಣರಾಗ್ತೀವಿ, ಬ್ರಾಹ್ಮಣರೇ ಮತ್ತೆ ದೇವತಾ ಆಗ್ತೀವಿ ಅಂತಾರೆ ಬಾಬಾ. ನಂತರ ನಾವೇ ಇಳಿಯುತ್ತಾ ಇಳಿಯುತ್ತಾ ಕೆಳಗೆ ಬರುತ್ತೇವೆ. ಎಷ್ಟೊಂದು ಪುನರ್ಜನ್ಮವನ್ನು ಪಡೆದು ಚಕ್ರ ತಿರುಗಿಸುತ್ತೀರಿ ಅಂತಾರೆ ಬಾಬಾ. ಈ ಜ್ಞಾನವು ಬುದ್ಧಿಯಲ್ಲಿರುವ ಕಾರಣ ಖುಷಿಯಲ್ಲಿರಬೇಕಾಗಿದೆ ಅಂತಾರೆ ಬಾಬಾ. ನಾವೇ ಕೆಳಗಿಳಿತಾ ಇಳಿತಾ ಎಷ್ಟೊಂದು ಪುನರ್ಜನ್ಮಗಳನ್ನು ಪಡೆದುಕೊಂಡು ಈ ಚಕ್ರವನ್ನು ತಿರುಗಿಸ್ತಾ ಇದೀವಂತ. ಈ ಜ್ಞಾನ ನಮ್ಮ ಬುದ್ಧಿಯಲ್ಲಿರುವ ಕಾರಣ ನೀವು ಖುಷಿಯಲ್ಲಿರಬೇಕು ಮಕ್ಕಳು ಅಂತಾರೆ ಬಾಬಾ. ಅನ್ಯರಿಗೂ ಈ ಜ್ಞಾನವನ್ನು ಹೇಗೆ ತಿಳಿಸುವುದು? ಎಷ್ಟೊಂದು ವಿಚಾರಗಳು ನಡೆಯುತ್ತಿರಬೇಕು ಅಂತಾರೆ ಬಾಬಾ. ನಾವು ತಿಳ್ಕೊಂಡು ಖುಷಿಯಾಗಿದ್ದೀವಿ, ಮತ್ತೆ ಈ ಜ್ಞಾನವನ್ನು ಬೇರೆಯವರಿಗೆ ಯಾವ ರೀತಿ ತಿಳಿಸಬೇಕು ಅಂತ ನಿಮಗೆ ವಿಚಾರಗಳು ನಡೀತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಎಲ್ಲರಿಗೂ ತಂದೆಯ ಪರಿಚಯವನ್ನು ಹೇಗೆ ಕೊಡುತ್ತೀರಿ? ಬಾಬಾ ಕೇಳ್ತಾ ಇದ್ದಾರೆ, ಎಲ್ಲರಿಗೂ ನೀವು ಬಾಬಾರವರ ಪರಿಚಯವನ್ನು ಹೇಗೆ ಕೊಡ್ತೀರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಬಾಬಾ. ನೀವು ಬ್ರಾಹ್ಮಣರು ಎಷ್ಟೊಂದು ಉಪಕಾರ ಮಾಡುತ್ತೀರಿ, ತಂದೆಯೂ ಸಹ ನಿಮಗೆ ಉಪಕಾರ ಮಾಡುತ್ತಾರಲ್ಲವೇ? ಬಾಬಾ ಹೇಳ್ತಾ ಇದ್ದಾರೆ, ನೀವು ಬ್ರಾಹ್ಮಣರು ಬಹಳ ಉಪಕಾರ ಮಾಡ್ತೀರಿ, ಯಾಕೆಂದ್ರೆ ಬಾಬಾ ನಿಮಗೆ ಬಹಳ ಉಪಕಾರ ಮಾಡ್ತಾರಲ್ವಾ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಯಾರು ಸಂಪೂರ್ಣ ಅಜ್ಞಾನಿಗಳಾಗಿದ್ದಾರೆ ಅವರನ್ನು ಸದಾ ಸುಖಿಗಳನ್ನಾಗಿ ಮಾಡಿ ಕಣ್ಣುಗಳನ್ನು ತೆರೆಯಿರಿ ಅಂತಾರೆ ಬಾಬಾ. ಜಗತ್ತಿನವರು ಬಹಳ ಅಜ್ಞಾನಿಗಳಾಗಿದ್ದಾರೆ, ಅವರನ್ನು ಸದಾ ಸುಖಿಗಳನ್ನಾಗಿ ಮಾಡ್ಲಿಕ್ಕೆ ಅವರ ಕಣ್ಣನ್ನು ತೆರೆಯಿರಿ ಅಂತಾರೆ ಬಾಬಾ. ಆಗ ಖುಷಿಯಾಗುತ್ತದೆ ಅಲ್ಲವೇ? ಯಾರಿಗೆ ಸೇವೆಯ ಆಸಕ್ತಿ ಇರುತ್ತದೆ
ಅವರ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕಾಗಿದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಯಾರಿಗೆ ಸೇವೆ ಮಾಡಬೇಕು ಅನ್ನೋ ಆಸಕ್ತಿ ಆಂತರ್ಯದಲ್ಲಿ ಬಹಳ ಇರ್ತೈತೋ ಅವರಿಗೆ ಬಹಳ ಖುಷಿ ಇರ್ತೈತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಾವು ಆತ್ಮರು ಎಲ್ಲಿ ವಾಸಿಸುವವರು, ನಂತರ ಹೇಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ, ಎಷ್ಟು ಶ್ರೇಷ್ಠರಾಗಿದ್ದವರು ನಂತರ ಹೇಗೆ ಕನಿಷ್ಠದಲ್ಲಿ ಬರುತ್ತಾರೆ, ನಂತರ ರಾವಣ ರಾಜ್ಯವು ಯಾವಾಗ ಪ್ರಾರಂಭವಾಗುತ್ತದೆ, ಇವೆಲ್ಲ ನಮಗೆ ನಾವೇ ಪ್ರಶ್ನೆಗಳು ಹಾಕಬೇಕು ಅಂತಾರೆ ಬಾಬಾ. ನಾವು ಎಲ್ಲಿ ವಾಸಿಗಳು, ಹೇಗೆ ಪಾತ್ರವನ್ನು ಅಭಿನಯಿಸ್ತೀವಿ, ಎಷ್ಟು ಶ್ರೇಷ್ಠರಾಗಿದ್ದೀವಿ, ಮತ್ತೆ ನಾವೇ ಹೇಗೆ ಕನಿಷ್ಠರಾಗ್ತೀವಿ, ರಾವಣ ರಾಜ್ಯ ಯಾವಾಗ ಪ್ರಾರಂಭ ಆಯಿತು ಅಂತ ಈಗ ನಿಮ್ಮ ಬುದ್ಧಿಯಲ್ಲಿ ಮಾತುಗಳೆಲ್ಲ ಬಂದಿದ್ದಾವಲ್ವಾ ಅಂತಾರೆ ಬಾಬಾ. ಭಕ್ತಿ ಮತ್ತು ಜ್ಞಾನದಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಅಂತಾರೆ ಬಾಬಾ. ಪ್ರಾರಂಭದಿಂದ ಯಾರು ಭಕ್ತಿ ಮಾಡಿದರು ನೀವು ಹೇಳುತ್ತೀರಿ, ಮೊಟ್ಟ ಮೊದಲು ನಾವು ಬಂದೆವು ಅಂದಾಗ ಬಹಳ ಸುಖವನ್ನು ನಾವೇ ನೋಡಿದೆವು, ನಂತರ ನಾವೇ ಭಕ್ತಿಯನ್ನು ಮಾಡಲು ತೊಡಗಿದೆವು. ಬಾಬಾ ಹೇಳ್ತಾ ಇದ್ದಾರೆ, ಭಕ್ತಿಗೆ ಮತ್ತು ಜ್ಞಾನಕ್ಕೆ ಹಗಲು ರಾತ್ರಿನಷ್ಟು ಅಂತರವಿದೆ. ಪ್ರಾರಂಭದಿಂದ ಯಾರು ಭಕ್ತಿ ಮಾಡಿದ್ದಾರೆ ನೀವು ಹೇಳ್ತೀರಿ, ಮೊಟ್ಟ ಮೊದಲು ನಾವೇ ಈ ಜಗತ್ತಿಗೆ ಪಾತ್ರ ಮಾಡ್ಲಿಕ್ಕೆ ಬರ್ತೀವಿ ಅಂದಾಗ ಸುಖವನ್ನು ಕೂಡ ನಾವೇ ಬಾಬಾ ಬ್ರಾಹ್ಮಣರೇ ಜಾಸ್ತಿ ನೋಡಿದೀವಿ, ನಂತರ ನಾವೇ ಭಕ್ತಿಯನ್ನು ಮಾಡಲು ತೊಡಗಿದೀವಿ ಅಂತ ನೀವು ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ಪೂಜ್ಯ ಮತ್ತು ಪೂಜಾರಿಗಳಾಗುವುದರಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಅಂತಾರೆ ಬಾಬಾ. ನಿಮ್ಮ ಬಳಿ ಈಗ ಎಷ್ಟು ಜ್ಞಾನವಿದೆ, ಖುಷಿ ಇರಬೇಕಾಗಿದೆ ಅಲ್ಲವೇ? ಬಾಬಾ ಹೇಳ್ತಾ ಇದ್ದಾರೆ, ಇಷ್ಟು ಜ್ಞಾನ ನಿಮ್ಮ ಹತ್ರ ಇದೆ ಅಂದ್ರೆ ನಿಮ್ಗೆ ಎಷ್ಟು ಖುಷಿ ಇರಬೇಕಲ್ವಾ ಅಂತಾರೆ ಬಾಬಾ. ಹೇಗೆ ನಾವು 84 ಜನ್ಮಗಳ ಚಕ್ರವನ್ನು ಸುತ್ತಿದೆವು, 84 ಜನ್ಮವೆಲ್ಲಿ, 84 ಲಕ್ಷ ಜನ್ಮವೆಲ್ಲಿ, ಇಷ್ಟು ಚಿಕ್ಕ ಮಾತು ಸಹ ಯಾರಿಗೂ ಗಮನದಲ್ಲಿ ಬರುವುದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ನಾವೇ 84 ಜನ್ಮವನ್ನು ಸುತ್ತಿ ಬಂದೀವಿ, ಆದರೆ ಆ ಶಾಸ್ತ್ರಗಳಲ್ಲಿ 84 ಲಕ್ಷ ಅಂತ ಬರೆದಿದ್ದಾರೆ, ಎಷ್ಟು ಅಂತರ ಇದೆ ಅಲ್ವಾ ಅಂತಾರೆ ಬಾಬಾ. ಇಷ್ಟು ಚಿಕ್ಕ ಮಾತು ಯಾರ ಗಮನದಲ್ಲಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಲಕ್ಷಾಂತರ ವರ್ಷಗಳ ಹೋಲಿಕೆಯಲ್ಲಿ ಇದು ಒಂದೆರಡು ದಿನಗಳಿಗೆ ಸಮಾನವಾಗಿದೆ. 5000 ವರ್ಷ ಅಂದರೆ ಅವರು ಹೇಳುವ ಲಕ್ಷಾಂತರ ವರ್ಷದ ಸಮಯನ ತೆಗೆದುಕೊಂಡಾಗ ಇದು 1-2 ದಿನದಷ್ಟೇ 5000 ವರ್ಷ ಅಂತಾರೆ ಬಾಬಾ. ಒಳ್ಳೊಳ್ಳೆಯ ಮಕ್ಕಳು ಬುದ್ಧಿಯಲ್ಲಿ ಈ ಚಕ್ರವು ತಿರುಗುತ್ತಿರಬೇಕು ಅಂತಾರೆ ಬಾಬಾ. ಅದರಿಂದ ಸ್ವದರ್ಶನ ಚಕ್ರಧಾರಿ ಎಂದು ಕರೆಯಲಾಗುವುದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸತ್ಯಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ. ಸ್ವರ್ಗದ ಮಹಿಮೆಯನ್ನು ಎಷ್ಟೊಂದು ಮಾಡಿಸುತ್ತಾರೆ ಅಂತ ವರ್ಣಿಸುತ್ತಾರೆ ಅಂತಾರೆ ಬಾಬಾ. ಸತ್ಯಯುಗದಲ್ಲಿ ನಮಗೆ ಈ ಜ್ಞಾನ ಇರೋದಿಲ್ಲ, ಇಲ್ಲಿ ನೋಡಿದ್ರೆ ಸ್ವರ್ಗದ ಮಹಿಮೆಯನ್ನು ಎಷ್ಟೊಂದು ವರ್ಣನೆ ಮಾಡ್ತೀವಿ ಅಂತಾರೆ ಬಾಬಾ. ಆಗ ಭಾರತ ಮಾತ್ರವೇ ಇತ್ತು, ಮತ್ತೆ ಏನಿತ್ತು ಅದು ಹಾಗೆಯೇ ಆಗುತ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಸ್ವರ್ಗ ಮಾತ್ರ, ಸತ್ಯಯುಗ ಮಾತ್ರ ಇತ್ತು, ಭಾರತ ಮಾತ್ರ ಇತ್ತು, ಅದು ಮತ್ತೆ ಸ್ವರ್ಗ ಹಾಗೆ ಆಗುತ್ತದೆ ಅಂತಾರೆ ಬಾಬಾ. ಪ್ರಪಂಚದಲ್ಲಿದ್ದು ನೋಡಿದರೆ ಏನೂ ತಿಳಿಯುವುದಿಲ್ಲ, ಸಾಕ್ಷಾತ್ಕಾರವೂ ಆಗುತ್ತದೆ. ನಿಮಗೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿ ನಾವು ನಂಬರ್ ವಾರಾಗಿ ಹೊಸ ಪ್ರಪಂಚದಲ್ಲಿ ಬರುತ್ತೇವೆಂದು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಅಂತಾರೆ ಬಾಬಾ. ಈ ಹಳೆ ಪ್ರಪಂಚ ಸಮಾಪ್ತಿ ಆಗ್ತೈತೆ, ನಂಬರ್ ವಾರಾಗಿ ಹೊಸ ಪ್ರಪಂಚದಲ್ಲಿ ನಾವೇ ಬರ್ತೀವಿ ಅಂತ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಅಂತಾರೆ ಬಾಬಾ. ಆತ್ಮರು ಪಾತ್ರವನ್ನು ಅಭಿನಯಿಸಲು ಹೇಗೆ ಬರುತ್ತೇವೆ ಎಂದು ತಿಳಿದುಕೊಂಡು ಬಿಟ್ಟಿದ್ದೀರಿ ಅಂತಾರೆ ಬಾಬಾ. ನಾಟಕದಲ್ಲಿ ತೋರಿಸುವಂತ ಆತ್ಮಗಳೇನು ಮೇಲಿಂದ ಇಳಿದು ಬರುವುದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ನಾಟಕಗಳಲ್ಲಿ ಮೇಲಿಂದ ವಿಷ್ಣು ಇಳಿದು ಬಂದ ಅಂತ ತೋರಿಸ್ತಾರಲ್ವಾ, ಆ ರೀತಿ ಆತ್ಮಗಳೇನು ಮೇಲಿಂದ ಇಳಿದು ಬರುವುದಿಲ್ಲ. ಆತ್ಮನನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಅಂತಾರೆ ಬಾಬಾ. ಆದರೆ ಆತ್ಮವು ಹೇಗೆ ಬರುತ್ತದೆ, ಇಷ್ಟು ಚಿಕ್ಕ ಶರೀರದಲ್ಲಿ ಪ್ರವೇಶಿಸುತ್ತದೆ, ಇದು ಬಹಳ ಅದ್ಭುತವಾದ ಆಟವಾಗಿದೆ ಅಂತಾರೆ ಬಾಬಾ. ಆತ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದಕ್ಕಾಗಿ ಆತ್ಮ ಹೇಗೆ ಬರ್ತೈತೆ, ಈ ಚಿಕ್ಕ ಶರೀರದಲ್ಲಿ ಹೇಗೆ ಪ್ರವೇಶ ಮಾಡ್ತೈತೆ, ಇದೆಲ್ಲ ಬಹಳ ಅದ್ಭುತವಾದ ಮಾತುಗಳು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದ್ಭುತವಾದ ಆಟವಾಗಿದೆ, ಇದು ಈಶ್ವರೀಯ ವಿದ್ಯೆಯಾಗಿದೆ. ಇಲ್ಲಿ ಹಗಲು ರಾತ್ರಿ ವಿಚಾರ ನಡೆಯುತ್ತಿರಬೇಕು ಅಂತಾರೆ ಬಾಬಾ. ನಾವು ಒಮ್ಮೆ ನೋಡಿದ ನಂತರ ಹೇಗೆ ವರ್ಣನೆ ಮಾಡುತ್ತೇವೆಯೋ
ಹಾಗೆಯೇ ನೀವು ಇದನ್ನು ತಿಳಿದುಕೊಂಡಿದ್ದೇವೆ. ಮೊದಲೆಲ್ಲ ಜಾದೂ ಮಾಡುವವರು ಬಹಳಷ್ಟು ವಸ್ತುಗಳನ್ನು ತೆಗೆದು ತೋರಿಸುತ್ತಿದ್ದರು. ಬಾಬಾ ಹೇಳ್ತಾ ಇದ್ದಾರೆ, ಒಮ್ಮೆ ನೋಡಿದ್ರೆ ಹೇಗೆ ವರ್ಣನೆ ಮಾಡ್ತಾರಲ್ವಾ, ನೋಡಿದ ವಸ್ತುವನ್ನ ನಾವು ಅನುಭವದಿಂದ ತಿಳಿದುಕೊಂಡಿದ್ದೀವಲ್ವಾ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಉದಾಹರಣೆ ಹೇಳ್ತಾರೆ, ಮೊದಲೆಲ್ಲ ಜಾದೂ ಮಾಡುವವರು ಬಹಳಷ್ಟು ವಸ್ತುಗಳನ್ನ ತೆಗೆದು ತೋರಿಸ್ತಿದ್ರು. ಅದೇ ರೀತಿಯಾಗಿ ಬಾಬಾ ಹೇಳ್ತಾ ಇದ್ದಾರೆ, ತಂದೆಗೂ ಸಹ ಜಾದೂಗಾರ್, ಸೌದಾಗಾರ್, ರತ್ನಾಗಾರ್ ಎಂದು ಹೇಳುತ್ತಾರಲ್ಲವೇ, ಆತ್ಮನಲ್ಲಿಯೇ ಎಲ್ಲಾ ಜ್ಞಾನವೂ ನಿಲ್ಲುತ್ತದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದಕ್ಕಾಗಿ ಬಾಬಾರವರನ್ನು ಕೂಡ ಜಾದೂಗಾರ, ಸೌದಾಗಾರ, ರತ್ನಾಗಾರ ಅಂತ ಹೇಳ್ತಾರಲ್ವಾ. ಏಕೆಂದ್ರೆ ನಮ್ಮ ಆತ್ಮನಲ್ಲಿಯೇ ಎಲ್ಲಾ ಜ್ಞಾನ ನಿಲ್ಲುತ್ತದೆ ಅಂತಾರೆ ಬಾಬಾ. ಆತ್ಮವೇ ಜ್ಞಾನಸಾಗರನಾಗುತ್ತದೆ. ಪರಮಾತ್ಮನಿಗೂ ಜ್ಞಾನಸಾಗರನೆಂದು ಹೇಳುತ್ತಾರೆ. ಆದರೆ ಅವರಲ್ಲಿ ಯಾವ ಜ್ಞಾನವಿದೆ? ಬಾಬಾ ಹೇಳ್ತಾ ಇದ್ದಾರೆ, ಆತ್ಮವೇ ಜ್ಞಾನಸಾಗರ ಆಗ್ತೈತೆ ಅಂತಾರೆ ಬಾಬಾ. ಪರಮಾತ್ಮನಿಗೆ ಕೂಡ ಜ್ಞಾನಸಾಗರ ಅಂತ ಹೇಳ್ತಾರಂದ್ರೆ, ಆದರೆ ಅವರಲ್ಲಿ ಯಾವ ಜ್ಞಾನ ಇದೆ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಅವರು ಯಾರು? ಮತ್ತಿನ್ನೊಂದು ಪ್ರಶ್ನೆ ಕೇಳ್ತಾರೆ ಬಾಬಾ. ಅವರು ಹೇಗೆ ಜಾದೂಗಾರ ಆಗಿದ್ದಾರೆ? ಇದು ಮೊದಲು ಯಾರಿಗೂ ಗೊತ್ತಿರಲಿಲ್ಲ. ಪರಮಾತ್ಮ ಯಾರು, ಅವರು ಹೇಗೆ ಜ್ಞಾನಸಾಗರ ಆಗಿದ್ದಾರೆ, ಅವರು ಜಾದೂಗಾರ ಹೇಗೆ ಆಗಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅಂತಾರೆ ಬಾಬಾ. ನಿಮಗೂ ಸಹ ಮುಂಚೆ ತಿಳಿದಿರಲಿಲ್ಲ. ಈಗ ತಂದೆಯು ಬಂದು ದೇವತೆಯನ್ನಾಗಿ ಮಾಡುತ್ತಾರೆ ಅಂದಾಗ ಆಂತರ್ಯದಲ್ಲಿ ಎಷ್ಟು ಖುಷಿಯಾಗಬೇಕು ಅಂತಾರೆ ಬಾಬಾ. ಬಾಬಾ ಬಂದು ಹೇಳೋವರಿಗೆ ನಮಗೆ ಕೂಡ ತಿಳಿದಿರ್ಲಿಲ್ಲ. ಈಗ ಬಾಬಾನೇ ಬಂದು ನಮ್ಮನ್ನ ದೇವತೆಯನ್ನಾಗಿ ಮಾಡ್ತಾರೆ ಅಂದರೆ ನಮ್ಮ ಆಂತರ್ಯದಲ್ಲಿ ಎಷ್ಟೊಂದು ಖುಷಿ ಇರ್ಬೇಕಲ್ವಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಒಬ್ಬ ತಂದೆಯೇ ಜ್ಞಾನಪೂರ್ಣನಾಗಿದ್ದಾರೆ, ನಮಗೆ ಓದಿಸುತ್ತಲೂ ಇದ್ದಾರೆ. ಇದನ್ನು ನೀವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ ಅಂತಾರೆ ಬಾಬಾ. ಒಬ್ಬ ಪರಮಾತ್ಮ ತಂದೆನೇ ಜ್ಞಾನಸಾಗರ ಆಗಿದ್ದಾರೆ, ಜ್ಞಾನಪೂರ್ಣ ಆಗಿದ್ದಾರೆ. ಅವರು ನಮಗೆ ಓದಿಸ್ತಾ ಇದ್ದಾರೆ. ಈ ಮಾತುಗಳನ್ನ ನೀವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ಇದನ್ನು ಹಗಲು ರಾತ್ರಿ ಆಂತರ್ಯದಲ್ಲಿ ಸ್ಮರಣೆ ಮಾಡಬೇಕು ಅಂತಾರೆ ಬಾಬಾ. ಈ ಬೇಹದ್ದಿನ ನಾಟಕವನ್ನು ಒಬ್ಬ ತಂದೆಯೇ ತಿಳಿಸುತ್ತಾರೆ, ಬೇರೆ ಯಾರೂ ಹೇಳಲಾಗುವುದಿಲ್ಲ ಅಂತಾರೆ ಬಾಬಾ. ಇದು ಬೇಹದ್ದಿನ ನಾಟಕ. ಈ ನಾಟಕವನ್ನು ಒಬ್ಬ ತಂದೆಯೇ ತಿಳಿಸ್ಕೊಡ್ತಾರೆ, ಬೇರೆ ಯಾರು ಕೂಡ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತಾರೆ ಬಾಬಾ. ತಂದೆಯು ಅದನ್ನೆಲ್ಲ ನೋಡಿದ್ದಾರೇನು ಕೇಳ್ತಾರೆ ಬಾಬಾ. ಈ ನಾಟಕ ಏನ್ ಹಿಂಗಂಗ ನಡೀತೈತೆ ಅಂತ ಅದೆಲ್ಲ ನಾನು ನೋಡಿದ್ದೇನೇನು ಅಂತ ಕೇಳ್ತಾ ಇದ್ದಾರೆ ಬಾಬಾ. ಆದರೆ ಅವರಲ್ಲಿ ಪೂರ್ಣ ಜ್ಞಾನವಿದೆ. ತಂದೆಯು ತಿಳಿಸುತ್ತಾರೆ, ನಾನು ಸತ್ಯತ್ರೇತಾಯುಗದಲ್ಲಿ ಬರುವುದಿಲ್ಲ, ಆದರೆ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತೇನೆ. ನಾನು ಅದೆಲ್ಲ ನೋಡಿಲ್ಲ, ನಾನು ಸತ್ಯತ್ರೇತಾಯುಗದಲ್ಲಿ ಬರುವುದಿಲ್ಲ, ಆದರೆ ನಾನು ಎಲ್ಲಾ ಜ್ಞಾನವನ್ನು ನಿಮಗೆ ತಿಳಿಸಿಕೊಡ್ತೀನಿ ಅಂತಾರೆ ಬಾಬಾ. ಆಶ್ಚರ್ಯವಾಗುತ್ತದೆ ಅಲ್ಲವೇ? ಯಾರು ಎಂದೂ ಪಾತ್ರವೇ ಮಾಡಿರುವುದಿಲ್ಲ, ಅವರು ಹೇಗೆ ತಿಳಿಸುತ್ತಾರೆ ಕೇಳ್ತಾರೆ ಬಾಬಾ. ಬಾಬಾ ನೋಡಿದ್ರೆ ಈ ಜಗತ್ತಿಗೆ ಬಂದು ಪಾತ್ರನೇ ಮಾಡಿಲ್ಲ, ಹೇಗೆ ತಿಳಿಸ್ಕೊಡ್ತಾರೆ? ಎಷ್ಟು ಆಶ್ಚರ್ಯ ಅಲ್ವಾ? ಮತ್ತೆ ಬಾಬಾ ಕೇಳ್ತಾರೆ, ತಂದೆಯು ತಿಳಿಸುತ್ತಾರೆ, ನಾನು ಏನನ್ನೂ ನೋಡಿಲ್ಲ, ಸತ್ಯತ್ರೇತಾಯುಗದಲ್ಲಿಯೂ ಬರುವುದಿಲ್ಲ, ಆದರೆ ನನ್ನಲ್ಲಿ ಎಷ್ಟು ಒಳ್ಳೆಯ ಜ್ಞಾನವಿದೆ. ನಾನು ಒಮ್ಮೆ ಮಾತ್ರ ಬಂದು ನಿಮಗೆ ಹೇಳುತ್ತೇನೆ, ನೀವು ಪಾತ್ರವನ್ನು ಅಭಿನಯಿಸಿದ್ದೀರಿ, ಆದರೆ ನೀವು ತಿಳಿದುಕೊಂಡಿರಲಿಲ್ಲ ಅಂತಾರೆ ಬಾಬಾ. ನಾವೇನು ಇಲ್ಲಿ ಬಂದು ಪಾತ್ರ ಮಾಡಿದ್ವಿ, ಆದ್ರೆ ನಾವು ತಿಳಿದುಕೊಂಡಿರ್ಲಿಲ್ಲ. ಬಾಬಾವ ಪಾತ್ರನೇ ಮಾಡಿಲ್ಲ, ಆದ್ರೆ ಈ ಜ್ಞಾನ ಎಲ್ಲ ನಾನು ತಿಳಿದುಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆದರೆ ಯಾರು ಪಾತ್ರವನ್ನು ಅಭಿನಯಿಸಿಲ್ಲ, ಅವರು ಎಲ್ಲವನ್ನೂ ಹೇಳುವುದು ಆಶ್ಚರ್ಯವಲ್ಲವೇ? ಬಾಬಾ ಪಾತ್ರನೇ ಮಾಡಿಲ್ಲ, ಆದ್ರೆ ಎಲ್ಲಾ ಜ್ಞಾನವನ್ನು, ಸೃಷ್ಟಿ ಆದಿ ಮಧ್ಯ ಅಂತ್ಯ ಎಲ್ಲಾ ಜ್ಞಾನವನ್ನು ಹೇಳ್ತಾರಂದ್ರೆ ಎಷ್ಟು ಆಶ್ಚರ್ಯ ಅಲ್ವಾ ಅಂತಾರೆ ಬಾಬಾ. ನಾವು ಪಾತ್ರಧಾರಿಗಳಾಗಿದ್ದು ನಾವೇನೂ ತಿಳಿದುಕೊಂಡಿಲ್ಲ. ತಂದೆಯಲ್ಲಿ ಎಷ್ಟೊಂದು ಜ್ಞಾನವಿದೆ. ತಂದೆಯೂ ತಿಳಿಸುತ್ತಾರೆ, ನಾವು ಪಾತ್ರಧಾರಿಗಳಾಗಿದ್ವಿ, ಆದ್ರೆ ನಾವೇನೂ ತಿಳಿದುಕೊಂಡಿರ್ಲಿಲ್ಲ, ಆದ್ರೆ ಬಾಬಾರವರಲ್ಲಿ ಎಷ್ಟೊಂದು ಜ್ಞಾನ ಇದೆ ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೆ ಬಾಬಾ ಹೇಳ್ತಾ ಇದ್ದಾರೆ, ನಾನು ಅನುಭವವನ್ನು ತಿಳಿಸಲು ಸತ್ಯತ್ರೇತಾಯುಗದಲ್ಲೇನಾದರೂ ಬರುತ್ತೇನೆಯೇ? ಬಾಬಾ ಕೇಳ್ತಾ ಇದ್ದಾರೆ, ನಾನು ಅನುಭವ ತಿಳಿಸ್ಬೇಕು, ದೇವತೆಗಳು ಹೇಗಿರ್ತಾರೆ ಅಂತ, ನಾನೇನಲ್ಲಿ ಸತ್ಯತ್ರೇತಾಯುಗದಲ್ಲಿ ನಾನು ಬರ್ತೀನೇನೋ ಅಂತ ಕೇಳ್ತಾ ಇದ್ದಾರೆ ಬಾಬಾ. ನಾಟಕದ ಅನುಸಾರ ನೋಡದೆ, ಅನುಭವ ಮಾಡದೆ ಎಲ್ಲಾ ಜ್ಞಾನವನ್ನು ಕೊಡುತ್ತೇನೆ. ಆದರೆ ಆಶ್ಚರ್ಯವೇನೆಂದರೆ ನಾನು ಪಾತ್ರವನ್ನು ಅಭಿನಯಿಸಲು ಬರುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ.
ಬಾಬಾ ಹೇಳ್ತಾ ಇದ್ದಾರೆ, ನಾನು ನಾಟಕದ ಅನುಸಾರ ನಾನು ನೋಡೋದಿಲ್ಲ, ಏನು ಅನುಭವ ಮಾಡೋದಿಲ್ಲ, ಆದರೆ ಜ್ಞಾನವನ್ನು ಕೊಡ್ತೀನಿ. ಆಶ್ಚರ್ಯ ಏನಂದ್ರೆ ನಾನು ಪಾತ್ರವನ್ನು ಅಭಿನಯಿಸ್ಲಿಕ್ಕೆ ಬರೋದೇ ಇಲ್ಲ, ಆದ್ರೆ ನಿಮಗೆ ಎಲ್ಲಾ ಪಾತ್ರವನ್ನು ತಿಳಿಸ್ಕೊಡ್ತೀನಿ ಅಂತಾರೆ ಬಾಬಾ. ಅದರಿಂದಲೇ ನನ್ನನ್ನು ಜ್ಞಾನಪೂರ್ಣನೆಂದು ಕರೆಯುತ್ತಾರೆ. ಅದಕ್ಕಾಗಿ ನನಗೆ ಪರಮಾತ್ಮನಿಗೆ ಜ್ಞಾನಪೂರ್ಣ ಅಂತ ಹೇಳೋದು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಂದಾಗ ತಂದೆಯೂ ತಿಳಿಸುತ್ತಾರೆ, ಈಗ ಮಧುರಾತಿ ಮಧುರ ಮಕ್ಕಳು ಉನ್ನತಿಯನ್ನು ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾ ಇದ್ದಾರೆ, ನಮ್ಮ ಮಕ್ಕಳಿಗೆ ಮಾತಾಡಿಸ್ತಾ ಇದ್ದಾರೆ, ಮಧುರಾತಿ ಮಧುರ ಮಕ್ಕಳೇ ನಿಮ್ಮ ಉನ್ನತಿಯನ್ನು ಮಾಡಿಕೊಳ್ಳಿರಿ ಅಂತಾರೆ ಬಾಬಾ. ತಮ್ಮನ್ನು ಆತ್ಮನೆಂದು ತಿಳಿಯಿರಿ, ಇದು ಆಟವಾಗಿದೆ, ನೀವು ನಂತರವೂ ಇಂತಹ ಆಟವನ್ನೇ ಆಡುತ್ತೀರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ನಮ್ಮ ಉನ್ನತಿಯನ್ನು ಮಾಡಿಕೊಳ್ಳಬೇಕಂದ್ರೆ ನಮ್ಮನ್ನ ನಾವು ಆತ್ಮ ಅಂತ ತಿಳಿಬೇಕಂತಾರೆ ಬಾಬಾ. ಇದು ಆಟ, ನೀವು ನಂತರ ಇಂತಹ ಆಟವನ್ನೇ ಆಡ್ತೀರಂದ್ರೆ ಮತ್ತೆ ಕಲ್ಪದ ನಂತರ ಇಂತಹ ಆಟನೇ ನಾವು ಆಡ್ಬೇಕು ಅಂತಾರೆ ಬಾಬಾ. ದೇವಿ ದೇವತೆಗಳಾಗುತ್ತೀರಿ, ನಂತರ ಅಂತ್ಯದಲ್ಲಿ ಚಕ್ರ ಸುತ್ತಿಕೊಂಡು ಮನುಷ್ಯರಾಗುತ್ತೀರಿ ಅಂತಾರೆ ಬಾಬಾ. ನಾವೇ ದೇವಿ ದೇವತಾ ಆಗ್ತೀವಿ, ಮತ್ತೆ ಚಕ್ರ ಸುತ್ತಿ ಬಂದು ಮನುಷ್ಯರಾಗಿ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆಶ್ಚರ್ಯ ಪಡಬೇಕಲ್ಲವೇ? ತಂದೆಗೆ ಇದೆಲ್ಲಾ ಜ್ಞಾನವು ಎಲ್ಲಿಂದ ಬಂದಿತು? ಅವರಿಗೆ ಯಾರೂ ಸಹ ಗುರುಗಳಿಲ್ಲ. ನಾಟಕದನುಸಾರವಾಗಿ ಮೊದಲಿನಿಂದಲೇ ಅವರು ಈ ಪಾತ್ರವನ್ನು ಅಭಿನಯಿಸುವುದು ನೋಂದಾವಣೆಯಾಗಿದೆ ಅಂತಾರೆ ಬಾಬಾ. ಮತ್ತೆ ಬಾಬಾ ಕೇಳ್ತಾ ಇದ್ದಾರೆ, ತಂದೆಗೆ ಇದೆಲ್ಲ ಜ್ಞಾನವು ಎಲ್ಲಿಂದ ಅವರಿಗೆ ಗೊತ್ತಾಯ್ತು ಅಂತ ಕೇಳ್ತಾರೆ. ಎಲ್ಲಿಂದ ಬಂತು? ಅವರಿಗೆ ಯಾರು ಗುರುಗಳಿಲ್ಲ ಇದು ಹೇಳಿಕೊಡ್ಲಿಕ್ಕೆ. ಅದಕ್ಕಾಗಿ ನಾಟಕದ ಅನುಸಾರವಾಗಿ ಮೊದಲಿನಿಂದ ಅವರು ಈ ಪಾತ್ರವನ್ನು ಅಭಿನಯಿಸುವುದು ನೋಂದಾವಣೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದನ್ನು ವಿಧಿ ಅಂದರೆ ಈಶ್ವರನ ಆಟವೆಂದು ಹೇಳಬಹುದಲ್ಲವೇ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಪ್ರತಿಯೊಂದು ಮಾತು ಅದ್ಭುತವಾಗಿದೆ. ತಂದೆಯು ಕುಳಿತು ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಾರೆ. ಇಂತಹ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು. ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಹೇಳುವ ಪ್ರತಿಯೊಂದು ಮಾತು ಬಹಳ ಅದ್ಭುತವಾಗಿದ್ದಾವೆ. ಬಾಬಾನೇ ಕುಂತ್ಕೊಂಡು ಹೊಸ ಹೊಸ ಮಾತುಗಳನ್ನ ನಮಗೆ ತಿಳಿಸ್ತಾರಂದ ಮೇಲೆ ನಾವು ಬಾಬಾರವರನ್ನ ಎಷ್ಟೊಂದು ನೆನಪು ಮಾಡ್ಬೇಕಲ್ವಾ ಅಂತಾರೆ ಬಾಬಾ. 84 ಜನ್ಮದ ಚಕ್ರವನ್ನು ನೆನಪು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಎಲ್ಲಾ ರಹಸ್ಯವನ್ನು ತಂದೆಯೇ ತಿಳಿಸಿದ್ದಾರೆ. ವಿರಾಟ ರೂಪದ ಚಿತ್ರವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಲಕ್ಷ್ಮೀ ನಾರಾಯಣ ಅಥವಾ ವಿಷ್ಣುವಿನ ಚಿತ್ರವನ್ನು ಮಾಡುತ್ತಾರೆ. ನಾವು ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡು ಬಂದೆವೆಂದು ತೋರಿಸುತ್ತಾರೆ. ನಾವೇ ದೇವತಾ, ನಂತರ ಕ್ಷತ್ರಿಯ, ವೈಶ್ಯ, ಶೂದ್ರರು, ಹೀಗೆ ಸ್ಮರಿಸಲು ಕಷ್ಟವೇ? ಕೇಳ್ತಾರೆ ಬಾಬಾ. ನಾವೇ 84 ಜನ್ಮಗಳನ್ನು ತಗೊಂಡಿದ್ದೀವಿ, ನಾವೇ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರರಾಗ್ತೀವಂತ ಸ್ಮರಿಸೋದೇನನ್ನ ನಿಮ್ಗೆ ಕಷ್ಟ ಏನು ಅಂತ ಕೇಳ್ತಾ ಇದ್ದಾರೆ ಬಾಬಾ. ತಂದೆಯು ಜ್ಞಾನಪೂರ್ಣನಾಗಿದ್ದಾರೆ, ಅವರು ಯಾರಿಂದಲಾದರೂ ಓದಿದ್ದಾರೆಯೇ? ಮತ್ತೆ ಕೇಳ್ತಾರೆ ಬಾಬಾ. ನಾನು ಜ್ಞಾನಪೂರ್ಣ ಆಗಿದ್ದೀನಿ, ಆದ್ರೆ ನಾನು ಯಾರಿಂದಾದ್ರೂ ಓದಿದ್ದೀನಾ? ಕೇಳ್ತಾರೆ ಬಾಬಾ. ಶಾಸ್ತ್ರ ಮೊದಲಾದವುಗಳನ್ನು ಓದಿಲ್ಲ. ಏನು ಓದಿದೆ ಗುರುಗಳನ್ನು ಮಾಡಿಕೊಳ್ಳದೆ ಏನು ಓದದೆ ಗುರುಗಳನ್ನು ಮಾಡಿಕೊಳ್ಳದೆ ಇಷ್ಟೆಲ್ಲಾ ಜ್ಞಾನವನ್ನು ಕುಳಿತು ಹೇಳುವುದು ಎಂದೂ ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಏನು ಓದಿಲ್ಲ, ಮತ್ತೆ ಗುರುಗಳನ್ನು ಮಾಡಿಕೊಂಡಿಲ್ಲ, ಆದ್ರೆ ಇಷ್ಟೆಲ್ಲಾ ಜ್ಞಾನವನ್ನು ಕುಳಿತು ಹೇಳೋದು ಎಂದೂ ಕೂಡ ಯಾರು ನೋಡಿಲ್ಲ ಅಂತಾರೆ ಬಾಬಾ. ಯಾರಿಗೆ ತಂದೆಯು ಎಷ್ಟೊಂದು ಮಧುರವಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಕೆಲವರನ್ನು ಮಧುರರೆಂದೂ ತಿಳಿಯುತ್ತಾರೆ. ಯಾರಿಗೆ ಯಾರು ಇಷ್ಟವೋ ಅವರನ್ನೇ ಪೂಜಿಸುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಎಷ್ಟು ಮಧುರವಾಗಿದ್ದಾರಲ್ವಾ. ಭಕ್ತಿ ಮಾರ್ಗದಲ್ಲಿ ಕೆಲವರನ್ನು ಮಧುರ ಎಂದು ತಿಳಿಯುತ್ತಾರೆ. ಯಾರಿಗೆ ಯಾರು ಇಷ್ಟವೋ ಅವರನ್ನೇ ಪೂಜೆ ಮಾಡ್ತಾರೆ ಅಂತಾರೆ ಬಾಬಾ. ತಂದೆಯು ಕುಳಿತು ಎಲ್ಲಾ ರಹಸ್ಯವನ್ನು ತಿಳಿಸುತ್ತಾರೆ. ಆತ್ಮವೇ ಆನಂದ ಸ್ವರೂಪವಾಗಿದೆ, ಮತ್ತೆ ಆತ್ಮವೇ ದುಃಖ ರೂಪ, ಅಪವಿತ್ರವಾಗಿ ಬಿಡುತ್ತದೆ ಅಂತಾರೆ ಬಾಬಾ. ಇವಾಗ ಬಾಬಾನೇ ಬಂದು ಕುಂತ್ಕೊಂಡು ನಮಗೆಲ್ಲಾ ರಹಸ್ಯಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಾರೆ ಬಾಬಾ. ಆತ್ಮವೇ ಆನಂದ ಸ್ವರೂಪವಾಗಿತ್ತು, ಮತ್ತೆ ಆತ್ಮವೇ ದುಃಖ ರೂಪ ಕೂಡ ಆಗಿಬಿಟ್ಟಿದೆ, ಅಪವಿತ್ರ ಆಗಿಬಿಟ್ಟಿದೆ ಅಂತಾರೆ ಬಾಬಾ. ಭಕ್ತಿ ಮಾರ್ಗದಲ್ಲಿ ನೀವು ಏನನ್ನೂ ತಿಳಿದುಕೊಂಡಿರಲಿಲ್ಲ. ನನ್ನ ಮಹಿಮೆ ಎಷ್ಟೊಂದು ಮಾಡುತ್ತಿದ್ದೀರಿ, ಆದ್ರೆ ಏನನ್ನೂ ತಿಳಿದುಕೊಂಡಿರಲಿಲ್ಲ ಅಂತಾರೆ ಬಾಬಾ. ಭಕ್ತಿ ಮಾರ್ಗದಲ್ಲಿ ನಾವೇನೂ ತಿಳಿದುಕೊಂಡಿರಲಿಲ್ಲ, ಬಾಬಾರವರನ್ನ ಎಷ್ಟೊಂದು
ಮಹಿಮೆ ಮಾಡ್ತಾ ಇದ್ದೀವಿ, ಆದ್ರೆ ಏನೂ ತಿಳಿದಿರ್ಲಿಲ್ಲ ಅಂತಾರೆ ಬಾಬಾ. ಇದು ಸಹ ಎಷ್ಟೊಂದು ವಿಚಿತ್ರವಾದ ಆಟವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಎಲ್ಲ ಆಟವನ್ನು ತಂದೆಯೂ ತಿಳಿಸಿದ್ದಾರೆ. ಇಷ್ಟೊಂದು ಚಿತ್ರ, ಏಣಿ ಮೊದಲಾದವುಗಳನ್ನು ಎಂದೂ ನೋಡಿರಲಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ ಇದು ಕೂಡ ಒಂದು ವಿಚಿತ್ರವಾದ ಆಟ. ಈ ಎಲ್ಲ ಆಟವನ್ನು ಬಾಬಾನೇ ಬಂದು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ಚಿತ್ರಗಳು, ಈ ಏಣಿ ಚಿತ್ರ ಮೊದಲಾದವು ನಾವು ಮೊದಲೆಂದೂ ಕೂಡ ನೋಡಿರಲಿಲ್ಲ. ಈಗ ನೋಡುತ್ತಾ ಕೇಳುತ್ತೇವೆಂದಾಗ ಈ ಜ್ಞಾನವು ಯಥಾರ್ಥವಾಗಿದೆ ಎಂದು ಹೇಳುತ್ತಾರೆ. ಕಾಮ ಮಹಾಶತ್ರುವಾಗಿದೆ, ಇದನ್ನು ಗೆಲ್ಲಬೇಕು. ಇದನ್ನು ಕೇಳಿ ನಿರುತ್ಸಾಹಿಗಳಾಗಿ ಬಿಡುತ್ತಾರೆ. ಏಣಿ ಚಿತ್ರ ನೋಡಿದಾಗ ಬಹಳ ಖುಷಿ ಆಗ್ತಾರೆ. ಮತ್ತೆ ಕಾಮ ಮಹಾಶತ್ರುವಾಗಿದೆ ಅಂತ ಹೇಳಿದಾಗ ಅವ್ರು ಎಷ್ಟೊಂದು ಕಷ್ಟ ಆಗ್ತೈತೆ ಅಂತ ಹೇಳ್ತಾರೆ ಅಂತಾರೆ ಬಾಬಾ. ಕೇಳಿ ನಿರುತ್ಸಾಹಿಗಳಾಗ್ತಾರೆ. ನೀವು ಎಷ್ಟೇ ಹೇಳಿದ್ರೂ ತಿಳಿದುಕೊಳ್ಳುವುದಿಲ್ಲ, ಎಷ್ಟೊಂದು ಕಷ್ಟವಾಗುತ್ತದೆ ಅಂತಾರೆ ಬಾಬಾ. ನಾವು ಎಷ್ಟು ಹೇಳಿದ್ರು ಕೂಡ ಅವಾಗ ತಿಳಿದುಕೊಳ್ಳೋದಿಲ್ಲ, ಅವಾಗ ಎಷ್ಟೊಂದು ಕಷ್ಟ ಅಂತ ಹೇಳ್ತಾರೆ. ಇದನ್ನು ಸಹ ತಿಳಿದುಕೊಂಡಿದ್ದೀರಿ ಅಂತಾರೆ ಬಾಬಾ. ಕಲ್ಪದ ಮೊದಲು ಯಾರು ತಿಳಿದುಕೊಂಡಿದ್ದರೋ ಅವರೇ ತಿಳಿದುಕೊಳ್ಳುತ್ತಾರೆ. ಕಲ್ಪದ ಮೊದಲು ಬಂದು ಯಾರು ಈ ಜ್ಞಾನವನ್ನು ತಿಳಿದುಕೊಂಡ್ರೋ ಅವರೇ ಪುನಃ ಬಂದು ತಿಳಿದುಕೊಳ್ತಾರೆ ಅಂತಾರೆ ಬಾಬಾ. ಯಾರು ದೈವಿ ಪರಿವಾರದವರಾಗುವವರು ಇದ್ದಾರೆಯೋ ಅವರಿಗೆ ಧಾರಣೆಯಾಗುತ್ತದೆ. ಈ ಜ್ಞಾನ ಎಲ್ಲರಿಗೆ ಧಾರಣೆ ಆಗೋದಿಲ್ಲ. ಯಾರು ದೈವಿ ಪರಿವಾರದಲ್ಲಿ ಬರುವವರಿದ್ದಾರೋ ಅವರಿಗೆ ಈ ಜ್ಞಾನ ಧಾರಣೆ ಆಗೋದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಿಮಗೆ ತಿಳಿದಿದೆ, ನಾವು ಶ್ರೀಮತದಂತೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೇವೆ. ತಂದೆಯ ಆದೇಶವಾಗಿದೆ, ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಿ. ಬಾಬಾ ಹೇಳ್ತಾ ಇದ್ದಾರೆ ನಿಮಗೆ ಇವಾಗ ತಿಳ್ಕೊಂಡಿದ್ದೀರಿ, ನಾವು ಶ್ರೀಮತದಂತೆ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಬಾಬಾರವರ ಆದೇಶನೇ ಆಗಿದೆ, ಅನ್ಯರನ್ನು ಕೂಡ ನಮ್ಮ ಸಮಾನ ಮಾಡಿಕೊಳ್ಳಬೇಕು ಅಂತ. ತಂದೆಯು ಎಲ್ಲಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ, ನೀವು ಸಹ ಕೇಳುತ್ತಿದ್ದೀರಿ ಅಂದಾಗ ಅವಶ್ಯವಾಗಿ ಈ ಶಿವ ತಂದೆಯ ರಥವು ಹೇಳಲು ಸಾಧ್ಯವಿದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ ಬಾಬಾ ಬಂದು ಎಲ್ಲಾ ಜ್ಞಾನವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಬಾಬಾ ಹೇಳಿದ ಮಾತುಗಳನ್ನ ಕೇಳ್ತಾ ಇದ್ದೀವಿ ಅಂದಾಗ ಅವಶ್ಯವಾಗಿ ಶಿವ ತಂದೆ ರಥ ಕೂಡ ಕೇಳಲಿಕ್ಕೆ ಸಾಧ್ಯ ಅಂತಾರೆ ಶಿವ ಬಾಬಾರವರು ಹೇಳ್ತಾ ಇರ್ತಾರೆ. ಯಾವಾಗನ್ನ ಒಂದೊಂದು ಮಾತು ಬ್ರಹ್ಮ ಬಾಬಾ ಕೂಡ ಹೇಳಬಹುದು ಅಂತಾರೆ ಬಾಬಾ. ಆದರೆ ತಮ್ಮನ್ನು ಗುಪ್ತ ಮಾಡಿ ಬಿಟ್ಟಿದ್ದಾರೆ ಅಂತಾರೆ ಬಾಬಾ. ನೀವು ಶಿವ ತಂದೆಯನ್ನೇ ನೆನಪು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇವರ ಮಹಿಮೆಯನ್ನು ಮಾಡಬೇಡಿ ಅಂದ್ರೆ ಬ್ರಹ್ಮ ಬಾಬಾರವರ ಮಹಿಮೆಯನ್ನು ಮಾಡಬೇಡಿ ಅಂತಾರೆ ಬಾಬಾ. ಮಹಿಮೆ ಮಾಡಬೇಡಿ ಅಂತ ಹೇಳ್ಯಾರಂತೇಳಿ ನಿರ್ಲಕ್ಷ್ಯ ಮಾಡೋದಲ್ಲ. ನಾವು ಬ್ರಹ್ಮ ಬಾಬಾರವರಿಗೆ ಬಹಳ ಗೌರವ ಮರ್ಯಾದ ಕೊಡಬೇಕು. ಅವರ ಹೆಜ್ಜೆಯಲ್ಲೇ ನಾವು ಹೆಜ್ಜೆ ಇಡ್ಬೇಕಲ್ವಾ. ಅದಕ್ಕಾಗಿ ಬಾಬಾ ಹೇಳ್ಯಾರಂತ ಆ ರೀತಿ ಮಾಡೋದಲ್ಲ, ಆದರೆ ಅವರಿಗೆ ಮರ್ಯಾದ ಪೂರ್ವಕವಾಗಿ ನಾವು ಇರಬೇಕು. ಸರ್ವರ ಸದ್ಗತಿದಾತ ಮಾಯೆಯಿಂದ ಬಿಡಿಸುವವರು ಒಬ್ಬರೇ ಆಗಿದ್ದಾರೆ. ನಮ್ಮೆಲ್ಲರಿಗೆ ಸದ್ಗತಿ ಮಾಡುವವರು, ಈ ಮಾಯೆಯಿಂದ ಬಿಡಿಸುವವರು ಒಬ್ಬ ಶಿವ ತಂದೆನೇ ಆಗಿದ್ದಾರೆ. ಅದಕ್ಕಾಗಿ ಬ್ರಹ್ಮ ಬಾಬಾನನ್ನ ನೀವು ನೆನಪು ಮಾಡುವ ಅವಶ್ಯಕತೆ ಇಲ್ಲ, ಮಹಿಮೆ ಮಾಡುವ ಅವಶ್ಯಕತೆ ಇಲ್ಲ, ನನ್ನನ್ನೇ ನೆನಪು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆಯು ಹೇಗೆ ಕುಳಿತು ನಿಮಗೆ ತಿಳಿಸುತ್ತಾರೆ, ಇದನ್ನು ನೀವು ಮಕ್ಕಳ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮನುಷ್ಯರಿಗೆ ರಾವಣನು ಎಂತಹ ವಸ್ತುವಾಗಿದ್ದಾನೆ, ಪ್ರತಿ ವರ್ಷ ಸುಡುತ್ತಾ ಬಂದಿದ್ದೇವೆ ಎನ್ನುವುದನ್ನು ತಿಳಿದಿಲ್ಲ ಅಂತಾರೆ ಬಾಬಾ. ರಾವಣ ಅಂದ್ರೆ ಎಂತ ವಸ್ತುವು, ಈ ಪಂಚವಿಕಾರಗಳೇ ರಾವಣ ಅಂತೇಳಿ ನೀವು ಸುಡ್ತಾರೆ, ಆದರೆ ತಿಳಿದುಕೊಂಡಿಲ್ಲ ಅಂತಾರೆ ಬಾಬಾ. ಆ ರೀತಿಯ ಶತ್ರುಗಳು ಪ್ರಕೃತಿಯನ್ನೇ ಮಾಡಲಾಗುತ್ತದೆಯಲ್ಲವೇ. ಆ ಶತ್ರುಗಳು ಏನ್ ಮಾಡ್ತಾ ಇದ್ದಾರೆ, ಪ್ರಕೃತಿಯನ್ನೇ ಬದಲು ಮಾಡಿಬಿಡ್ತಾ ಇದ್ದಾರಲ್ವಾ ಅಂತಾರೆ ಬಾಬಾ. ಈಗ ನಿಮಗೆ ರಾವಣ ಭಾರತದ ಶತ್ರುವಾಗಿದ್ದಾನೆಂದು ತಿಳಿದಿದೆ. ಆ ರಾವಣನೇ ಭಾರತವನ್ನು ದುಃಖಿ ಕಂಗಾಲು ಮಾಡಿಬಿಟ್ಟಿದ್ದಾನೆ ಅಂತಾರೆ ಬಾಬಾ. ಈ ಪಂಚವಿಕಾರಗಳೇ ಪ್ರಕೃತಿಯನ್ನು ಕೂಡ ಬದಲು ಮಾಡ್ತಾ ಇದ್ದಾವೆ. ರಾವಣನ ಭಾರತದ ಶತ್ರುವು ಅಂತ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ರಾವಣನೇ ಏನ್ ಮಾಡಿಬಿಟ್ಟಿದ್ದಾನೆ ಅಂದ್ರೆ ಈ ಪಂಚವಿಕಾರಗಳೇ ಭಾರತವನ್ನು ದುಃಖಿ ಕಂಗಾಲನ್ನಾಗಿ ಮಾಡಿಬಿಟ್ಟಿದ್ದಾವೆ ಅಂತಾರೆ ಬಾಬಾ. ಎಲ್ಲರೂ ಪಂಚವಿಕಾರಗಳೆಂಬ ರಾವಣನ ಮುಷ್ಟಿಯಲ್ಲಿ ಸಿಕ್ಕಿಕೊಂಡು ಬಿಟ್ಟಿದ್ದಾರೆ ಅಂತಾರೆ ಬಾಬಾ. ಮಕ್ಕಳ ಆಂತರ್ಯದಲ್ಲಿ ಈ ಚಿಂತೆ ಇರಬೇಕು.
ನಾವು ಮಕ್ಕಳ ಬುದ್ಧಿಯಲ್ಲಿ ಈ ಚಿಂತೆ ಇರಬೇಕು ಅಂತಾರೆ ಬಾಬಾ. ಹೇಗೆ ಅನ್ಯರನ್ನು ರಾವಣನಿಂದ ಬಿಡಿಸಬಹುದು? ಸೇವಾವಕಾಶವಿದ್ದಾಗ ಪ್ರಬಂಧ ಮಾಡಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಹೇಗೆ ಈ ರಾವಣ ಮುಷ್ಟಿಯಲ್ಲಿ ಸಿಕ್ಕಿಕೊಂಡು ಅವ್ರನ್ನ ಬಿಡಿಸಬೇಕು ಅಂತೇಳಿ ನೀವು ಪ್ರಬಂಧ ಮಾಡಬೇಕು ಸೇವಾ ಅವಕಾಶ ಇದ್ದಾಗ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸತ್ಯ ಹೃದಯದಿಂದ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡಬೇಕು ಅಂತಾರೆ ಬಾಬಾ. ನಮಗೆ ಸೇವೆ ಸಿಕ್ಕಿದಾಗ ಸತ್ಯ ಹೃದಯದಿಂದ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆಯು ತಿಳಿಸುತ್ತಾರೆ, ಇಂತಹ ಮಕ್ಕಳ ಭಂಡಾರ ನಾನು ಸಂಪನ್ನ ಮಾಡುತ್ತೇನೆ. ಯಾರು ಸತ್ಯ ಹೃದಯದಿಂದ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡ್ತಾರಲ್ವಾ ಅಂತವರ ಮಕ್ಕಳಿಗೆ ಭಂಡಾರವನ್ನು ನಾನೇ ಸಂಪನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದು ನಾಟಕದಲ್ಲಿ ನೋಂದಣಿ ಇದೆ. ಸೇವೆಯ ಉತ್ತಮ ಅವಕಾಶವಿದ್ದಾಗ ಕೇಳುವ ಅವಶ್ಯಕತೆ ಕೂಡ ಇಲ್ಲ ಅಂತಾರೆ ಬಾಬಾ. ನಾವು ಸೇವೆ ಮಾಡ್ಲಿಕ್ಕೆ ಉತ್ತಮ ಅವಕಾಶ ಸಿಕ್ಕಾಗ ಬಾಬಾರವ್ರನ್ನ ಕೇಳುವ ಅವಶ್ಯಕತೆ ಕೂಡ ಇಲ್ಲ, ನೀವು ಸೇವೆ ಮಾಡ್ರಿ ಅಂತಾರೆ ಬಾಬಾ. ತಂದೆಯ ಸೇವೆಯನ್ನು ಮಾಡುತ್ತಾ ಇರಿ ಎಂದು ಹೇಳಿಬಿಟ್ಟಿದ್ದಾರೆ, ಯಾರಿಂದಲೂ ಬೇಡಬಾರದು. ಬಾಬಾ ಸೇವೆ ಮಾಡ್ರಿ ಅಂತ ಹೇಳಿಬಿಟ್ಟಿದ್ದಾರೆ, ಆದ್ರೆ ನಾವು ಸೇವೆ ಮಾಡ್ಲಿಕ್ಕೆ ಯಾರಿಂದ ಏನನ್ನು ಬೇಡಬಾರದು ಅಂತಾರೆ ಬಾಬಾ. ಬೇಡುವುದಕ್ಕಿಂತ ಸಾಯುವುದು ಲೇಸು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅವರು ತಾನಾಗಿಯೇ ನಿಮ್ಮ ಬಳಿ ಬಂದು ಬಿಡುತ್ತದೆ. ಬೇಡುವುದರಿಂದ ಸೇವಾ ಕೇಂದ್ರವು ಮುಂದೆವರಿಯುವುದಿಲ್ಲ ಅಂತಾರೆ ಬಾಬಾ. ಅವರು ತಾನಾಗಿಯೇ ನಮ್ಮ ಮುಂದೆ ಬಂದು ಎಲ್ಲ ಕೊಡ್ತಾರೆ. ಬೇಡುವುದರಿಂದ ಸೇವಾ ಕೇಂದ್ರ ಮುಂದೆವರಿಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬೇಡದೆ ಸೇವಾ ಕೇಂದ್ರವನ್ನು ವೃದ್ಧಿ ಮಾಡಿ ತಾನಾಗಿ ಎಲ್ಲವೂ ಬರುತ್ತಿರುತ್ತದೆ ಅಂತಾರೆ ಬಾಬಾ. ಏನು ಬೇಡಬಾರದು, ಸೇವಾ ಕೇಂದ್ರ ವೃದ್ಧಿ ಮಾಡಿದರೆ ತಾನಷ್ಟಕ್ಕೆ ತಾನೇ ಎಲ್ಲ ಬಂದು ಬಿಡ್ತೈತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅವರಲ್ಲಿ ಶಕ್ತಿ ಇರುತ್ತದೆ ಅಂತಾರೆ ಬಾಬಾ. ಹೇಗೆ ಪ್ರಪಂಚದವರು ಚಂದ ಸೇರಿಸುವಂತೆ ನೀವು ಮಾಡಬಾರದು. ಹೊರಗಿನ ಜಗತ್ತಿನವ್ರು ಏನನ್ನ ಮಾಡ್ಬೇಕಂದ್ರೆ ಚಂದ ಕೊಡ್ರಿ ಅಂತ ಬರ್ತಾರಲ್ವಾ, ನೀವು ಆ ರೀತಿ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮನುಷ್ಯರಿಗೆಂದಿಗೂ ಭಗವಂತ ಎಂದು ಹೇಳಲಾಗದು, ಜ್ಞಾನವು ಬೀಜವಾಗಿದೆ ಅಂತಾರೆ ಬಾಬಾ. ಮನುಷ್ಯರಿಗೆಂದೂ ಕೂಡ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತಾರೆ ಬಾಬಾ. ಈ ಜ್ಞಾನ ಬೀಜವಾಗಿದೆ. ಬೀಜ ರೂಪ ತಂದೆಯು ಕುಳಿತು ನಿಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ಈ ಜ್ಞಾನ ಬೀಜ ರೂಪ ತಂದೆನೇ ಕುಂತ್ಕೊಂಡು ನಮಗೆ ಈ ಜ್ಞಾನವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬೀಜವೇ ಜ್ಞಾನ ಸಂಪನ್ನವಾಗಿದೆಯಲ್ಲವೇ? ಆ ಜಡ ಬೀಜವೇ ಜ್ಞಾನ ಸಂಪನ್ನ ಆಗಿರೋದು. ಆ ಜಡ ಬೀಜದ ವರ್ಣನೆ ಮಾಡಲು ಆಗುವುದಿಲ್ಲ. ಮಾಮೂಲು ಜಡ ಬೀಜ ತನ್ನ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾರೆ ಬಾಬಾ. ನೀವು ವರ್ಣನೆ ಮಾಡುತ್ತೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಎಲ್ಲಾ ಮಾತುಗಳನ್ನು ತಿಳಿದುಕೊಳ್ಳಬಹುದು. ಈ ಬೇಹದ್ದಿನ ವೃಕ್ಷವನ್ನು ಯಾರೂ ತಿಳಿದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನೀವು ಅನನ್ಯ ಮಕ್ಕಳು ನಂಬರ್ 1 ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಿ ಅಂತಾರೆ ಬಾಬಾ. ಈ ಬೇಹದ್ದಿನ ವೃಕ್ಷದ ಬಗ್ಗೆ ಹೊರಗಿನ ಮನುಷ್ಯರು ಯಾರೂ ತಿಳಿದುಕೊಂಡಿರಲಿಲ್ಲ. ನೀವು ಅನನ್ಯ ಮಕ್ಕಳನ್ನು ತಿಳ್ಕೊಂಡಿದ್ದೀರಿ. ನೀವು ಕೂಡ ನಂಬರ್ 1 ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆಯೂ ತಿಳಿಸುತ್ತಾರೆ, ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ. ಅಲ್ಪ ಸ್ವಲ್ಪ ಸಹನೆಯನ್ನು ಕೂಡ ನೀವು ಮಕ್ಕಳು ಮಾಡಬೇಕಾಗುತ್ತದೆ ಅಂತಾರೆ ಬಾಬಾ. ಮಾಯಾ ಬಹಳ ಶಕ್ತಿಶಾಲಿಯಾಗಿದೆ, ನೀವು ಮಕ್ಕಳು ಅಲ್ಪ ಸ್ವಲ್ಪ ಸಹನೆ ಕೂಡ ಮಾಡಿಕೊಳ್ಳಬೇಕಾಗುತ್ತದೆ ಅಂತಾರೆ ಬಾಬಾ. ಎಷ್ಟೊಂದು ಕಠಿಣವಾದ ವಿಕಾರವಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಇವತ್ತು ವಿಕಾರಕ್ಕೆ ಕಠಿಣವಾದ ವಿಕಾರ ಇದೆ ಅಂತಾರೆ ಬಾಬಾ. ಬಹಳ ಉತ್ತಮ ಸೇವೆ ಮಾಡುವವರಿಗೂ ನಡೆಯುತ್ತಾ ಮಾಯೆಯ ಪೆಟ್ಟು ಬೀಳುತ್ತದೆ ಅಂತಾರೆ ಬಾಬಾ. ಒಳ್ಳೆ ಸೇವೆ ಮಾಡುವವರಿಗೆ ಕೂಡ ನಡಿತಾ ಮಾಯ ಬಹಳಷ್ಟು ಪೆಟ್ಟು ಕೊಡ್ತೈತೆ ಅಂತಾರೆ ಬಾಬಾ. ಆಗ ನಾವು ಬಿದ್ದಿದ್ದೇವೆಂದು ಹೇಳುತ್ತಾರೆ. ಏಣಿಯನ್ನು ಹತ್ತುತ್ತಾ ಕೆಳಗೆ ಬೀಳುತ್ತಾರೆ. ಆಗ ಮಾಡಿಕೊಂಡಿರುವ ಸಂಪಾದನೆ ಎಲ್ಲವೂ ಕಳೆದು ಹೋಗುತ್ತದೆ ಅಂತಾರೆ ಬಾಬಾ. ನಾವು ಈ ಜ್ಞಾನದಲ್ಲಿ ನಡಿತಾ ಕೆಳಗೋಗಿವಂದ್ರೆ ಮಾಡಿಕೊಂಡಿರುವ ಸಂಪಾದನೆ ಎಲ್ಲ ಕಳೆದು ಹೋಗಿಬಿಡುತ್ತೈತೆ ಅಂತಾರೆ ಬಾಬಾ. ಶಿಕ್ಷೆಯಂತೂ ಅವಶ್ಯವಾಗಿ ಸಿಗುತ್ತದೆ, ಅದು ಕಳ್ಕೊಂಡು ಬಿಡ್ತೀವಿ, ಮತ್ತೆ ಶಿಕ್ಷೆ ಕೂಡ ಸಿಗ್ತೈತೆ ಅಂತಾರೆ ಬಾಬಾ.
ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿ ರಕ್ತದಿಂದಲೂ ಬರೆದುಕೊಟ್ಟು ನಂತರ ಬಿಟ್ಟು ಹೋಗುತ್ತಾರೆ. ತಂದೆಯು ಪಕ್ಕಾ ಮಾಡಲು ನೋಡುತ್ತಾರೆ. ಅವರು ಬಿಟ್ಟು ಹೋಗುವಾಗ ಬಾಬಾ ಅವ್ರನ್ನ ಪಕ್ಕಾ ಮಾಡ್ಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತಾರಂತೆ. ಇಷ್ಟೆಲ್ಲಾ ಉಪಾಯಗಳನ್ನು ಮಾಡುತ್ತಿದ್ದರೂ ಆ ಪ್ರಪಂಚದ ಕರಡಿಗೆ ಹೊರಟು ಹೋಗುತ್ತಾರೆ. ಇಷ್ಟೆಲ್ಲಾ ಯುಕ್ತಿಗಳನ್ನ ಹೇಳಿಕೊಡ್ತಾರೆ ಬಾಬಾ ನಮ್ಗೆ. ಬಾಬಾರವ್ರನ್ನ ಬಿಡಬಾರ್ದು, ಇಷ್ಟು ಪ್ರಾಪ್ತಿ ಇದೆ ಅಷ್ಟು ಪ್ರಾಪ್ತಿ ಇದೆ ಅಂತ ಹೇಳಿದ್ರು ಕೂಡ ಆ ಜಗತ್ತಿನ ಕಡೆಗೆ ಹೊರಟು ಹೋಗ್ತಾರಲ್ವಾ. ಇಷ್ಟು ಉಪಾಯಗಳನ್ನ ನಾನು ಹೇಳಿಕೊಟ್ರು ಕೂಡ ಬಾಬನಿಗೆ ಆಶ್ಚರ್ಯ ಆಗ್ತೈತಂತೆ. ಎಷ್ಟೊಂದು ಸಹಜವಾಗಿ ತಿಳಿಸುತ್ತಾರೆ. ಪಾತ್ರಧಾರಿಗಳಿಗೆ ತಮ್ಮ ಪಾತ್ರವನ್ನೇ ಸ್ಮರಿಸಬೇಕಾಗಿದೆ ಅಂತಾರೆ ಬಾಬಾ. ತಮ್ಮ ಪಾತ್ರವನ್ನು ಯಾರಾದರೂ ಮರೆಯುತ್ತಾರೇನೋ? ನಾವೆಲ್ಲ ಪಾತ್ರಧಾರಿಗಳು. ನಮ್ಮ ಪಾತ್ರವನ್ನೇ ನಾವು ಸ್ಮರಿಸಿಕೊಳ್ಳಬೇಕು ಅಂತಾರೆ ಬಾಬಾ. ನಮ್ಮ ಪಾತ್ರವನ್ನು ತಮ್ಮ ಪಾತ್ರ ಮಾಡುವಾಗ ನಮ್ಮ ಪಾತ್ರ ನಾವೆಂದಾದ್ರೂ ಮರಿತೀವ? ನಾನು ಇಂಥವ್ರಾಗಿದ್ದೀವಿ ಅಂತ ಕೇಳ್ತಾರೆ ಬಾಬಾ. ತಂದೆಯು ಪ್ರತಿನಿತ್ಯ ಭಿನ್ನ ಭಿನ್ನ ಪ್ರಕಾರವಾಗಿ ತಿಳಿಸುತ್ತಿರುತ್ತಾರೆ. ನೀವು ಸಹ ಬಹಳ ಜನರಿಗೆ ತಿಳಿಸುತ್ತೀರಿ ಅಂತಾರೆ ಬಾಬಾ. ಬಾಬಾ ಭಿನ್ನ ಭಿನ್ನ ಪ್ರಕಾರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಕೂಡ ಬಹಳ ಜನರಿಗೆ ತಿಳಿಸಿಕೊಡಬೇಕು ಅಂತಾರೆ ಬಾಬಾ. ಆದರೂ ನಾವು ಮುರಳಿಯನ್ನು ಆದರೂ ನಾವು ತಂದೆಯ ಸನ್ಮುಖದಲ್ಲಿ ಹೋಗಬೇಕೆಂದು ಹೇಳುತ್ತಾರೆ. ತಂದೆಗೂ ಆಶ್ಚರ್ಯವಾಗುತ್ತದೆ. ತಂದೆಯು ಪ್ರತಿನಿತ್ಯ ಮುರಳಿಯನ್ನು ನುಡಿಸುತ್ತಾರೆ. ಅವರು ನಿರಾಕಾರನಾಗಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ನಾನು ಭಿನ್ನ ಭಿನ್ನ ಪ್ರಕಾರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಬಹಳ ಜನರಿಗೆ ತಿಳಿಸ್ಕೊಡ್ತಿದ್ದೀರಿ. ಆದ್ರೆ ನಾವು ಬಾಬಾನ ಸನ್ಮುಖದಲ್ಲೇ ಹೋಗಿ ಮುರಳಿ ಕೇಳ್ಬೇಕು ಅಂತ ಹೇಳ್ತೀರಲ್ವಾ, ನನಗೆ ಆಶ್ಚರ್ಯ ಆಗ್ತೈತೆ ಅಂತಾರೆ ಬಾಬಾ. ಯಾಕೆಂದ್ರೆ ಪ್ರತಿನಿತ್ಯ ನಾನು ಮುರಳಿಯನ್ನು ನುಡಿಸ್ತೀನಲ್ವಾ ಅಂತಾರೆ ಬಾಬಾ. ಅವ್ರು ಯಾರು? ನಿರಾಕಾರನಾಗಿದ್ದಾರೆ. ಅವರಿಗೆ ನಾಮ ರೂಪ ದೇಶ ಕಾಲವೂ ಇಲ್ಲದ ಪಕ್ಷದಲ್ಲಿ ಜ್ಞಾನವನ್ನು ಹೇಗೆ ತಿಳಿಸುತ್ತಾರೆ? ಪರಮಾತ್ಮನಿಗೆ ನಾಮ ರೂಪ ದೇಶ ಕಾಲ ಏನೂ ಇಲ್ಲ ಅಂತ ಹೇಳ್ತಾರಲ್ವಾ. ಇಲ್ಲ ಅಂದಾಗ ನಾನು ಜ್ಞಾನವನ್ನು ಹೇಗೆ ತಿಳಿಸ್ಕೊಡ್ತೀನಿ ಕೇಳ್ತಾರೆ ಬಾಬಾ. ಆಶ್ಚರ್ಯ ಪಡುತ್ತಾರೆ. ಮತ್ತೆ ಪಕ್ಕಾ ಆಗಿ ಬರುತ್ತಾರೆ. ಈ ರೀತಿ ಅವರು ಸ್ವಲ್ಪ ಗೊಂದಲದಲ್ಲಿ ಬಂದು ಕೇಳ್ತಾ ಕೇಳ್ತಾ ಅವರೇ ಪಕ್ಕಾ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮನಸ್ಸಾಗುತ್ತದೆ. ಪರಿಚಯದೊಂದಿಗೆ ಇಂತಹ ತಂದೆಯ ಆಸ್ತಿ ಕೊಡಲು ಬಂದಿದ್ದಾರೆ, ಅವರೊಂದಿಗೆ ಮಿಲನ ಮಾಡೋಣವೆಂದು ಬರುತ್ತಾರೆ. ಕೇಳ್ತಾ ಕೇಳ್ತಾ ಪಕ್ಕಾ ಆಗಿದಾಗ ಅವರಿಗೆ ಮನಸ್ಸಾಗ್ತೈತೆ, ಇಂಥ ತಂದೆ ನಮಗೆ ಆಸ್ತಿ ಕೊಡ್ತಾರಂದ್ಮೇಲೆ ಅವರೊಂದಿಗೆ ನಾವು ಮಿಲನ ಮಾಡೋಣ ಅಂತ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಪರಿಚಯದೊಂದಿಗೆ ಬಂದು ಮಿಲನ ಮಾಡಿದರೆ ತಂದೆಯಿಂದ ಜ್ಞಾನ ರತ್ನಗಳು ಧಾರಣೆಯಾಗಲು ಸಾಧ್ಯವಾಗುತ್ತದೆ. ಬಾಬಾನೇ ಬಂದು ನಮ್ಗೆ ಇಲ್ಲಿ ಮುರಳಿ ನುಡಿಸ್ತಾ ಇದ್ದಾರೆ, ಅವ್ರ ಆಸ್ತಿ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ನಾವು ಮಿಲನ ಮಾಡ್ಲಿಕ್ಕೆ ಹೋದಾಗ ಬಾಬಾರವರಿಂದ ಜ್ಞಾನ ರತ್ನಗಳು ನಮಗೆ ಧಾರಣೆಯಾಗಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಶ್ರೀಮತವನ್ನು ಪಾಲಿಸಬಹುದಾಗಿದೆ. ಈ ಜ್ಞಾನ ರತ್ನಗಳು ಧಾರಣೆ ಆಗ್ತವೆ, ಅವಾಗ ಶ್ರೀಮತವನ್ನು ಕೂಡ ನಾವು ಪಾಲಿಸಲಿಕ್ಕೆ ಸಾಧ್ಯ ಆಗ್ತೈತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಓಂ ಶಾಂತಿ. मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों की नमस्ते। रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾರೆ ಬಾಬಾ. ಫಸ್ಟ್ ಪಾಯಿಂಟ್, ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿ, ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿ ಖುಷಿಯಲ್ಲಿ ಗದ್ಗದಿತವಾಗಬೇಕು. ಖುಷಿಯಲ್ಲಿ ಗದ್ಗದಿತವಾಗಬೇಕು. ಅದ್ಭುತವಾದ ಜ್ಞಾನ ಹಾಗೂ ಜ್ಞಾನದಾತನನ್ನು ಸ್ಮರಿಸುತ್ತಾ ಜ್ಞಾನದ ನೃತ್ಯ ಮಾಡಬೇಕು ಅಂತಾರೆ ಬಾಬಾ. ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಖುಷಿಯಲ್ಲಿ ಗದ್ಗತ ಆಗ್ತೈತೆ ಅವಾಗ ಅಂತಾರೆ ಬಾಬಾ. ಅದ್ಭುತವಾದ ಜ್ಞಾನವನ್ನು ಮತ್ತು ಜ್ಞಾನದಾತನನ್ನು ಸ್ಮರಿಸುತ್ತಾ ಜ್ಞಾನದ ನೃತ್ಯ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ತಮ್ಮ ಪಾತ್ರವನ್ನಷ್ಟೇ ಸ್ಮರಣೆ ಮಾಡಬೇಕು, ಅನ್ಯರ ಪಾತ್ರವನ್ನು ನೋಡಬಾರದು.
ನಾನೇನ್ ಪಾತ್ರ ಮಾಡ್ತಾ ಇದ್ದೀನಂತ ನನ್ನ ಪಾತ್ರವನ್ನಷ್ಟೇ ನಾನು ಸ್ಮರಣೆ ಮಾಡಬೇಕು. ಬೇರೆಯವರು ಯಾವ ರೀತಿ ಪಾತ್ರ ಮಾಡ್ತಾ ಇದ್ದಾರೆ ಅಂತ ಅವರ ಪಾತ್ರವನ್ನು ನೋಡಬಾರದು ಅಂತಾರೆ ಬಾಬಾ. ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ, ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಾರೆ ಬಾಬಾ. ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ, ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ತಮ್ಮ ಉನ್ನತಿಯಲ್ಲಿ ತೊಡಗಿರಬೇಕು ಅಂತಾರೆ ಬಾಬಾ. ಸೇವೆಯಲ್ಲಿ ಆಸಕ್ತಿಯನ್ನು ಇಟ್ಟುಕೊಳ್ಳಿ. ತಮ್ಮ ಉನ್ನತಿಯಲ್ಲಿ ತೊಡಗಿರಬೇಕು, ಸೇವೆಯಲ್ಲಿ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು ಅಂತಾರೆ ಬಾಬಾ. ತಮ್ಮ ಪಾತ್ರವನ್ನಷ್ಟೇ ಸ್ಮರಣೆ ಮಾಡಬೇಕು, ಅನ್ಯರ ಪಾತ್ರವನ್ನು ನೋಡಬಾರದು. ಮಾಯೆಯ ಬಹಳ ಶಕ್ತಿಶಾಲಿಯಾಗಿದೆ, ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ತಮ್ಮ ಉನ್ನತಿಯಲ್ಲೇ ತೊಡಗಿರಬೇಕು, ಸೇವೆಯಲ್ಲಿ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು ಅಂತ ಹೇಳಿದ್ರು ಬಾಬಾ. ಬಾಬಾ ಇವತ್ತು ವರದಾನ ಕೊಡ್ತಾ ಇದ್ದಾರೆ. ವರದಾನ: ಒಳ್ಳೆಯದರ ಮೇಲೆ ಪ್ರಭಾವಿತರಾಗುವ ಬದಲು ಅದನ್ನು ಸ್ವಯಂನಲ್ಲಿ ಧಾರಣೆ ಮಾಡುವಂತಹ ಪರಮಾತ್ಮ ಸ್ನೇಹಿ ಭವ. ಪರಮಾತ್ಮ ಸ್ನೇಹಿ ಆಗಿರಿ. ಬಾಬಾ ಹೇಳ್ತಾ ಇದ್ದಾರೆ, ಒಳ್ಳೆಯದರ ಮೇಲೆ ನಾವು ಪ್ರಭಾವಿತರಾಗುವುದಕ್ಕಿಂತ ಆ ಒಳ್ಳೆಯದನ್ನು ನಾವು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡಾಗ ಪರಮಾತ್ಮನಿಗೆ ಸ್ನೇಹಿ ಆಗ್ತೀವಿ ಅಂತ ಬಾಬಾ ವರದಾನ ಕೊಟ್ರು. ಇದರ ಸಾರಾಂಶ ತಿಳಿಸ್ತಾರೆ ಬಾಬಾ. ಒಂದು ವೇಳೆ ಪರಮಾತ್ಮನ ಸ್ನೇಹಿಗಳಾಗಬೇಕಾದರೆ ದೇಹಾಭಿಮಾನದ ಅಡೆತಡೆಗಳನ್ನು ಚೆಕ್ ಮಾಡಿಕೊಳ್ಳಿ. ನಾವು ಪರಮಾತ್ಮನ ಸ್ನೇಹಿ ಆಗ್ಬೇಕಂದ್ರೆ ಈ ದೇಹಾಭಿಮಾನದ ಅಡೆತಡೆಗಳನ್ನು ನಮಗೆ ನಾವೇ ಚೆಕ್ ಮಾಡಿಕೊಳ್ಳಬೇಕು. ಎಷ್ಟೋ ಮಕ್ಕಳು ಹೇಳುತ್ತಾರೆ, ಇವರು ಬಹಳ ಒಳ್ಳೆಯವರು, ಅದರಿಂದ ಸ್ವಲ್ಪ ದಯ ಬರ್ತೈತೆ ಅಂತ. ಕೆಲವರ ಶರೀರದ ಮೇಲೆ ಸೆಳೆತವಿರುತ್ತದೆ, ಇವರು ಬಹಳ ಒಳ್ಳೆಯವರು, ಅದಕ್ಕಾಗಿ ಅವ್ರ ಮೇಲೆ ಸ್ವಲ್ಪ ನಮ್ಗೆ ದಯ ಬರ್ತೈತೆ ಅಂತ ಹೇಳ್ತೀವಂತೆ. ಮತ್ತೆ ಕೆಲವರ ಶರೀರದ ಮೇಲೆ ಸೆಳೆತ ಇರ್ತೈತೆ. ಕೆಲವರಿಗೆ ಕೆಲವರ ಗುಣಗಳ ಅಥವಾ ವಿಶೇಷಗಳೊಂದಿಗೆ ಸೆಳೆತ ಇರ್ತೈತೆ ಅಂತಾರೆ ಬಾಬಾ. ಆದರೆ ಆ ವಿಶೇಷತೆ ಅಥವಾ ಆ ಗುಣ ಕೊಟ್ಟವರು ಯಾರು? ಅವರಿಗೆ ಆ ವಿಶೇಷ ಕೊಟ್ಟಿದ್ದಾರು, ಆ ಗುಣ ಕೊಟ್ಟಿದ್ದಾರು ಕೇಳ್ತಾರೆ ಬಾಬಾ. ಕೆಲವರು ಒಳ್ಳೆಯವರಾಗಿದ್ದರು, ಅವರ ಒಳ್ಳೆಯತನವನ್ನು ಭಲೆ ಧಾರಣೆ ಮಾಡಿ, ಆದರೆ ಅವರ ಒಳ್ಳೆಯದರ ಮೇಲೆ ಪ್ರಭಾವಿತರಾಗಬೇಡಿ ಅಂತಾರೆ ಬಾಬಾ. ಕೆಲವರು ಒಳ್ಳೆಯವರಾಗಿರ್ತಾರೆ, ಅವರ ಒಳ್ಳೆಯತನವನ್ನ ನಿಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಿ, ಆದರೆ ಅವರ ಒಳ್ಳೆಯದರ ಮೇಲೆ ನೀವು ಪ್ರಭಾವಿತರಾಗಬಾರದು ಅಂತಾರೆ ಬಾಬಾ. ಇವರು ಒಳ್ಳೆಯವರು ಅಂತೇಳಿ ಅವರಿಂದೆ ಹೋಗೋದಲ್ಲ, ಪ್ರಭಾವಿತರಾಗೋದಲ್ಲ ಅಂತಾರೆ ಬಾಬಾ. ನ್ಯಾರ ಮತ್ತು ತಂದೆಗೆ ಪ್ಯಾರ ಆಗಿ ಈ ರೀತಿ ಅಂದರೆ ಪರಮಾತ್ಮ ಸ್ನೇಹಿ ಮಕ್ಕಳು ಸದಾ ಸುರಕ್ಷಿತರಾಗಿರುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ನ್ಯಾರ ಮತ್ತು ತಂದೆಗೆ ಪ್ಯಾರ ಆಗಿದ್ದಾಗ, ಆ ರೀತಿ ಪ್ಯಾರ ಆಗಿದ್ದ ಮಕ್ಕಳು ಪರಮಾತ್ಮನ ಸ್ನೇಹಿ ಮಕ್ಕಳು ಸದಾ ಸುರಕ್ಷಿತರಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸ್ಲೋಗನ್ ಆಗಿದೆ, ಸೈಲೆನ್ಸಿನ ಶಕ್ತಿ ಇಮರ್ಜ್ ಮಾಡಿಕೊಳ್ಳಿ. ಸೈಲೆನ್ಸಿನ ಶಕ್ತಿ ಇಮರ್ಜ್ ಮಾಡಿಕೊಳ್ಳಿ, ಆಗ ಸೇವೆಯ ವೇಗ ತೀವ್ರವಾಗಿ ಬಿಡುವುದು. ಸೈಲೆನ್ಸಿನ ಶಕ್ತಿ ನಾವು ಇಮರ್ಜ್ ಮಾಡಿಕೊಂಡಾಗ ಸೇವೆ ವೇಗ ತೀವ್ರವಾಗಿ ಬಿಡುವುದು ಅಂತಾರೆ ಬಾಬಾ. ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ?